Dear friends, welcome to InQUEST. In this class, let's discuss about 26 November 2021 daily current affairs. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮತ್ತೆ ಗವರ್ನಮೆಂಟ್ ವೆಬ್ಸೈಟ್ಸ್ ಇಂದ ಸೋರ್ಸ್ ಮಾಡಿರ್ತವೆ. ಅದರ ಜೊತೆಗೆ ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ InQUEST ಚಾಲೆಂಜ್. ಸೊ ಈ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಯಾರು ಕೊಡ್ತಾರೋ ಸೊ ವಿ ಗೋಣ ಅಕ್ನಾಲೇಜ್ ಯುವರ್ ನೇಮ್ಸ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್. And all these activities are useful for your UPSC, KPSC, Group C, PSI, and all other competitive examinations for your general studies, mains, and also for essay writing. So with this, let's get into the index of today's discussion. Article number 1, Constitution Day. So ಅದನ್ನ ನಾವು ಸಂವಿಧಾನ ದಿವಸ ಅಂತ ಕರಿತೀವಿ. ಸೊ ಇದನ್ನ ಎವ್ರಿ ಇಯರ್ 26th ನವೆಂಬರ್ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಹಾಗಿದ್ರೆ ಈ ಒಂದು ದಿನದ ಮಹತ್ವವೇನು, ಸೊ ಈ ಸೆಲೆಬ್ರೇಷನ್ಸ್ ಯಾವತ್ತಿಂದ ಸ್ಟಾರ್ಟ್ ಆಯ್ತು ಅನ್ನೋದ್ರ ಬಗ್ಗೆ ನಾವು ಇಂದು ಡಿಸ್ಕಸ್ ಮಾಡೋಣ. Article number 2, fourth submarine of Project 75 INS Vela commissioned at Naval Dockyard, Mumbai. So INS Vela, so this is a product of Project 75. So Project 75 ನಲ್ಲಿ ಬರ್ತಕ್ಕಂತ ನಾಲ್ಕನೇ ಸಬ್ಮರೈನ್ ನ ಹೆಸರಾದಂತ INS ವೇಲಾವನ್ನು ನೇವಲ್ ಡಾಕ್ಯಾರ್ಡ್ ಮುಂಬೈಗೆ ಕಮಿಷನ್ ಮಾಡಿರ್ತಾರೆ. ಕಮಿಷನ್ ಅಂದ್ರೆ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಇಟ್ಸ್ ಆಪರೇಷನ್ಸ್, ಅದರ ಕಾರ್ಯಾಚರಣೆಯನ್ನ ಸ್ಟಾರ್ಟ್ ಮಾಡಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಪ್ರಾಜೆಕ್ಟ್ 75 ಅಂದ್ರೆ ಏನು, ಇದರಲ್ಲಿ ಬರ್ತಕ್ಕಂತ ಎಲ್ಲಾ ಸಬ್ಮರೈನ್ಸ್ ಗಳ ಹೆಸರುಗಳೇನು, ಅವು ಯಾವ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ಇದೆ, ಸೊ ಅದನ್ನೆಲ್ಲ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 3, ಗೋಪಾಲ್ ರತ್ನ ಅವಾರ್ಡ್ಸ್ ಆನ್ ನ್ಯಾಷನಲ್ ಮಿಲ್ಕ್ ಡೇ 2021 ಅಂದ್ರೆ ರಾಷ್ಟ್ರೀಯ ಕ್ಷೀರ ದಿನ 2021ನೇ ಸಾಲಿನ ಗೋಪಾಲ್ ರತ್ನ ಅವಾರ್ಡ್ಸ್ ಅನೌನ್ಸ್ ಆಗಿರುತ್ತೆ. ಸೊ ಈ ಅವಾರ್ಡ್ಸ್ ಯಾವ ಕ್ಯಾಟಗರಿಗೆ ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ, ಸೊ ಇದರ ಮಹತ್ವವೇನು ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 4, more hospital births but limited gains in childhood nutrition according to National Family Health Survey. So National Family Health Survey report number 5 ರಿಲೀಸ್ ಆಗಿರುತ್ತೆ. ಈ ಒಂದು ವರದಿಯ ಪ್ರಕಾರ ಮೋರ್ ಹಾಸ್ಪಿಟಲ್ ಬರ್ತ್ಸ್ ಅಂದ್ರೆ ಆಸ್ಪತ್ರೆಗಳಲ್ಲಿ ಜನನ ನೀಡ್ತಕ್ಕಂಥವರ ಸಂಖ್ಯೆ ಜಾಸ್ತಿ ಆಗಿದೆ. ಬಟ್ ಈ ಚಿಲ್ಡ್ರನ್ ನ್ಯೂಟ್ರಿಷನ್ ಏನಿದೆ ಅಂದ್ರೆ ಮಕ್ಕಳ ಪೌಷ್ಟಿಕತೆಯಲ್ಲಿ ಕಳೆದ ಸರ್ವೆಗೂ ಈ ಸರ್ವೆಗೂ ಕಂಪೇರ್ ಮಾಡಿದ್ರೆ ರಿಮಾರ್ಕಬಲ್ ಡಿಫ್ರೆನ್ಸ್ ಏನು ಆಗಿಲ್ಲ ಅಂತ ಈ ಸರ್ವೆ ಹೇಳುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಕೆಲವೊಂದು ಟರ್ಮಿನಾಲಜಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳ್ತೀವಿ, ರೀಪ್ಲೇಸ್ಮೆಂಟ್ ಫರ್ಟಿಲಿಟಿ ಅಂತ ಹೇಳ್ತೀವಿ, ಸ್ಟಂಟಿಂಗ್, ವೇಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಈ ಎಲ್ಲಾ ಪದಗಳ ಅರ್ಥಗಳನ್ನ ತಿಳ್ಕೊಳ್ತಾ ಬರೋಣ. ಅಂಡ್ ದಿಸ್ ಆರ್ಟಿಕಲ್ ಇಸ್ ವೆರಿ ಯೂಸ್ಫುಲ್ ಫಾರ್ ಯುವರ್ ಎಸ್ಸೆ ರೈಟಿಂಗ್. ಸೊ ಆರ್ಟಿಕಲ್ ನಂಬರ್ 5, ಕ್ವಾಸಿ ಸ್ಯಾಟಲೈಟ್ಸ್ ಆಫ್ ದಿ ಅರ್ತ್. ಸೊ ಭೂಮಿಗೆ ಇರತಕ್ಕಂತ ಅರೆ ಉಪಗ್ರಹಗಳು ಅಂತ ಹೇಳ್ತೀವಿ. ಕ್ವಾಸಿ ಸ್ಯಾಟಲೈಟ್ಸ್ ಅಂದ್ರೆ ಅರೆ ಉಪಗ್ರಹಗಳು. ಸೊ ದೆರ್ ಆರ್ 5 ಕ್ವಾಸಿ ಸ್ಯಾಟಲೈಟ್ಸ್ ಡಿಟೆಕ್ಟ್ ಆಗಿದ್ದಾವೆ. ಸೊ ಅವುಗಳ ಹೆಸರುಗಳು ಏನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬಂದ್ಬಿಡೋಣ. ಆರ್ಟಿಕಲ್ ನಂಬರ್ 6, ಚೈನೀಸ್ ಫಾರ್ಮ್ಸ್ ಆಫ್ಘಾನಿಸ್ತಾನ್ಸ್ ಲಿಥಿಯಂ. ಸೊ ಆಫ್ಘಾನಿಸ್ತಾನ್ ಅಲ್ಲಿರ್ತಕ್ಕಂಥ ಲಿಥಿಯಂ, ಸೊ ದಿಸ್ ಇಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ರಿಸೋರ್ಸಸ್ ದಟ್ ಈಸ್ ದೇರ್ ಇನ್ ಆಫ್ಘಾನಿಸ್ತಾನ್. ಸೊ ಇದನ್ನ ಎಸ್ಕಬೇಟ್ ಮಾಡ್ಲಿಕ್ಕೆ ಅಥವಾ ಎಕ್ಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಚೈನೀಸ್ ಗವರ್ನಮೆಂಟ್ಗೆ ಇವರು ಪರ್ಮಿಷನ್ ಕೊಟ್ಟಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. Article number 7, NASA launches test mission to destroy asteroid Dimorphos. So Dimorphos ಅನ್ನೋ ಒಂದು ಆಸ್ಟಿರಾಯ್ಡ್ ಏನಿದೆ ಇದನ್ನ ಡೆಸ್ಟ್ರಾಯ್ ಮಾಡ್ಲಿಕ್ಕೆ ನಾಸಾ ಒಂದು ಮಿಷನ್ ನ ಲಾಂಚ್ ಮಾಡಿರುತ್ತೆ. ಸೊ ಇದು ಸಕ್ಸಸ್ಫುಲ್ ಆಗಿ ಲಾಂಚ್ ಆಗಿರುತ್ತೆ. ಯಾಕೆ ಇವರು ಈ ಆಸ್ಟಿರಾಯ್ಡ್ ನ ಡೆಸ್ಟ್ರಾಯ್ ಮಾಡ್ತಾ ಇದ್ದಾರೆ, ಇದರಿಂದ ನಮ್ಗಾಗೋ ಅಡ್ವಾಂಟೇಜ್ ಏನು ಅನ್ನೋದನ್ನ ನಾವು ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. Article number 8, eggs to be provided with midday meal in 7 North Karnataka districts. So 7 ನಾರ್ತ್ ಕರ್ನಾಟಕ ಜಿಲ್ಲೆಗಳಲ್ಲಿ ಮಿಡ್ ಡೇ ಮೀಲ್ಸ್ ಜೊತೆ ಎಗ್ಸ್ ಕೊಡ್ಲಿಕ್ಕೆ ಡಿಸೈಡ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ದಿ ಆರ್ಟಿಕಲ್, ಸೊ ದೀಸ್ ಆರ್ ದಿ ಕೀ ಆನ್ಸರ್ಸ್ ಫಾರ್ InQUEST ಚಾಲೆಂಜ್ ನಂಬರ್ 14 ಅಂಡ್ ವಿ ಅಪ್ರಿಶಿಯೇಟ್ ಪರಮೇಶ್, ಈಶ್ವರಪ್ಪ, ನಂದಿನಿ, ಅಕ್ಷಯ್ ಅಂಡ್ ಶೋಭಶ್ರೀ. ಸೊ ಇವರಿಬ್ರು ರೆಗ್ಯುಲರ್ ಫಾಲೋವರ್ಸ್ ಆಫ್ InQUEST ಚಾಲೆಂಜ್. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಶಿವಗಂಗಾ, ಹರ್ಷಿತಾ, ಅಲ್ತಾಫ್ ಕೂಡ ರೆಗ್ಯುಲರ್ ಫಾಲೋವರ್, ಬಟ್ ಅವ್ರದ್ದು ನಿನ್ನೆ ಒಂದು ಕ್ವೆಶನ್ ಗೆ ಆನ್ಸರ್ ರಾಂಗ್ ಆಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಫಸ್ಟ್ ಆರ್ಟಿಕಲ್. ಸೊ ದಿಸ್ ಆರ್ಟಿಕಲ್ ಇಸ್ ರಿಲೇಟೆಡ್ ಟು ಮಿನಿಸ್ಟ್ರಿ ಆಫ್ ಪಾರ್ಲಿಯಾಮೆಂಟರಿ ಅಫೇರ್ಸ್. Constitution Day on 26th November to be celebrated in Central Hall of the Parliament House. ಹಾಗಿದ್ರೆ ಈ ಕಾನ್ಸ್ಟಿಟ್ಯೂಷನ್ ಡೇ ಇದು ಯಾವಾಗ ಸ್ಟಾರ್ಟ್ ಆಯ್ತು, ಇದರ ಪ್ರಾಮುಖ್ಯತೆ ಏನು ಅಂತ ನೋಡೋದಾದ್ರೆ, ಕಾನ್ಸ್ಟಿಟ್ಯೂಷನ್ ಡೇ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸಂವಿಧಾನ ದಿವಸ್ ಅಂತ ಕರಿತೀವಿ ಅಥವಾ ನ್ಯಾಷನಲ್ ಲಾ ಡೇ ಅಂತ ಕೂಡ ಕರಿತೀವಿ. ಇಸ್ ಸೆಲೆಬ್ರೇಟೆಡ್ ಇನ್ ಇಂಡಿಯಾ ಆನ್ 26 ನವೆಂಬರ್ ಎವ್ರಿ ಇಯರ್. ಸೊ ಪ್ರತಿ ವರ್ಷ 26ನೇ ನವೆಂಬರ್ ಪ್ರತಿ ವರ್ಷ ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ. ಯಾವ ಕಾರಣಕ್ಕೋಸ್ಕರ ಅಂದ್ರೆ ಟು ಕಮಾಮರೇಟ್ ದಿ ಅಡಾಪ್ಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ನಮ್ಮ ಭಾರತ ರಾಷ್ಟ್ರದಲ್ಲಿ ಅಥವಾ ದೇಶದಲ್ಲಿ
ನಮ್ಮ ಸಂವಿಧಾನವನ್ನ ನಾವು ಯಾವತ್ತು ಅಳವಡಿಸಿಕೊಂಡಿರ್ತೀವೋ ಸೊ ಅದನ್ನ ಆ ದಿನವನ್ನ ನೆನಪಿಸಿಕೊಳ್ಳುವುದರ ಸಲುವಾಗಿ ಈ ಕಾನ್ಸ್ಟಿಟ್ಯೂಷನ್ ಡೇನ ನಾವು ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಆನ್ 26 ನವೆಂಬರ್ 1949 1949 ನವೆಂಬರ್ 26ರಂದು ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಅಡಾಪ್ಟೆಡ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಭಾರತ ರಾಷ್ಟ್ರದಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಿರುತ್ತೆ ಅದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಸಂವಿಧಾನವನ್ನ ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಆದರೆ ಇಟ್ ಕೇಮ್ ಇನ್ ಟು ಎಫೆಕ್ಟ್ ಆನ್ 26 ಜನವರಿ 1950. ಸೊ ಇದು ಯಾವಾಗ ಎಫೆಕ್ಟಿವ್ ಆಗುತ್ತೆ ಅಂದ್ರೆ 1950 ಜನವರಿ 26ರಂದು ಎಫೆಕ್ಟಿವ್ ಆಗುತ್ತೆ. ಸೊ ಆ ದಿನವನ್ನು ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಾವು ರಿಪಬ್ಲಿಕ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಯಾವತ್ತು ನಾವು ಅಡಾಪ್ಟ್ ಮಾಡ್ಕೊಂಡಿರ್ತೀವೋ ಆ ದಿನವನ್ನ ನಾವು ಕಾನ್ಸ್ಟಿಟ್ಯೂಷನ್ ಡೇ ಅಥವಾ ಸಂವಿಧಾನ ದಿವಸವಾಗಿ ಸೆಲೆಬ್ರೇಟ್ ಮಾಡ್ತೀವಿ. Now, what is the significance of this? The government of India declared 26 November as Constitution Day on 19th November 2015 by Gazette notification. ಅಂದ್ರೆ 1900 I mean to say ನವೆಂಬರ್ 19 2015ರಂದು ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಭಾರತ ಸರ್ಕಾರ ನವೆಂಬರ್ 26ರನ್ನು ಸಂವಿಧಾನ ದಿವಸವಾಗಿ ಡಿಕ್ಲೇರ್ ಮಾಡಿರುತ್ತೆ. ಸೊ 26 ನವೆಂಬರ್ ವಾಸ್ ಚಾಸನ್ ಟು ಸ್ಪ್ರೆಡ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ನಮ್ಮ ಭಾರತದ ಸಂವಿಧಾನದ ಪ್ರಾಮುಖ್ಯತೆ ಏನಿದೆ ಅದರ ಪ್ರಾಮುಖ್ಯತೆಯನ್ನ ಸ್ಪ್ರೆಡ್ ಮಾಡ್ಲಿಕ್ಕೆ 26 ನವೆಂಬರ್ನ ನಾವು ಚೂಸ್ ಮಾಡಿರ್ತೀವಿ. ಅಂಡ್ ಟು ಸ್ಪ್ರೆಡ್ ದಿ ಥಾಟ್ಸ್ ಅಂಡ್ ಐಡಿಯಾಸ್ ಆಫ್ ಡಾಕ್ಟರ್ BR ಅಂಬೇಡ್ಕರ್. ಸೊ ನಮ್ಗೆಲ್ಲ ತಿಳಿದಿರೋ ಹಾಗೆ ಸಂವಿಧಾನದ ಶಿಲ್ಪಿ ಅಂತಾನೆ ಕರೀತಕ್ಕಂತ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಲೋಚನೆಗಳೇನಿತ್ತು, ಅವರ ಐಡಿಯಾಸ್ ಏನಿತ್ತು, ಇದನ್ನ ಸ್ಪ್ರೆಡ್ ಮಾಡುವ ಸಲುವಾಗಿ ಈ ದಿನವನ್ನ ನಾವು ಆಚರಣೆ ಮಾಡ್ತೀವಿ. ದ ಇಯರ್ ಆಫ್ 2021 ಇಸ್ ದಿ 131st ಬರ್ತ್ ಆನಿವರ್ಸರಿ ಆಫ್ ಅಂಬೇಡ್ಕರ್. ಸೊ ಈ ವರ್ಷ ಅಂದ್ರೆ 2021 ಅಂಬೇಡ್ಕರ್ ಅವರ 131ನೇ ಜನ್ಮ ಜಯಂತಿ ಆಗಿರುತ್ತೆ. ಹೂ ಹ್ಯಾಡ್ ಚೇರ್ ದಿ ಡ್ರಾಫ್ಟಿಂಗ್ ಕಮಿಟಿ. ಸೊ ಆ ಕರಡು ಸಮಿತಿ ಏನಿರುತ್ತೆ, ಆ ಸಂವಿಧಾನವನ್ನ ರಚನೆ ಮಾಡ್ತಕ್ಕಂತ ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಕರಡು ಸಮಿತಿಯ ಇವರು ಮೇನ್ ಚೇರ್ ಪರ್ಸನ್ ಆಗಿರ್ತಾರೆ. ಅಂಡ್ ಹಿ ಪ್ಲೇಡ್ ಅ ಪಿವಟಲ್ ರೋಲ್ ಇನ್ ಡ್ರಾಫ್ಟಿಂಗ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಈ ಒಂದು ಸಂವಿಧಾನದ ನಿರ್ಮಾಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹತ್ವದ ಒಂದು ಕೊಡುಗೆಯನ್ನ ಕೊಟ್ಟಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿಸ್ ಆರ್ಟಿಕಲ್ ನಂಬರ್ 2. This article is related to Ministry of Defense. Fourth submarine of Project 75. The name is INS Vela, commissioned at Naval Dockyard, Mumbai. So agidre, what is this INS Vela? INS Vela, this is the fourth submarine in the series of 6 submarines of Project 75. So remember here, Project 75 ಅಲ್ಲಿ 6 ಸಬ್ಮರೈನ್ಸ್ ಇರುತ್ತೆ ಟೋಟಲ್. ಸೊ ಅದರಲ್ಲಿ 4ನೇ ಸಬ್ಮರೈನ್ ನ ನಾವು INS ವೇಲಾ ಅಂತ ಕರಿತೀವಿ. ಸೊ ದಿಸ್ ವಾಸ್ ಕಮಿಷನ್ಡ್ ಆನ್ 25th November 2021. ಅಂದ್ರೆ ನಿನ್ನೆ ಇದು ಕಮಿಷನ್ ಆಗಿರುತ್ತೆ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಅಡ್ಮಿರಲ್ ಕರಂಬೀರ್ ಸಿಂಗ್, ಚೀಫ್ ಆಫ್ ದಿ ನೇವಲ್ ಸ್ಟಾಫ್. ಸೊ ಚೀಫ್ ಆಫ್ ದಿ ನೇವಲ್ ಸ್ಟಾಫ್ ಅಡ್ಮಿರಲ್ ಕರಂಬೀರ್ ಸಿಂಗ್ ಅವರ ನೇತೃತ್ವದಲ್ಲಿ ಇದನ್ನ ಕಮಿಷನ್ ಮಾಡಿರ್ತಾರೆ. ಎಲ್ಲಿಗೆ ಅಂದ್ರೆ ನೇವಲ್ ಡಾಕ್ಯಾರ್ಡ್ ಮುಂಬೈಗೆ ಇದರ ಕಾರ್ಯಾಚರಣೆ ಶುರುವಾಗಿರುತ್ತೆ. ಸೊ ಈ ಒಂದು ಪಾಯಿಂಟ್ ಅಲ್ಲಿ ವಾಟ್ ಐ ಜಸ್ಟ್ ವಾಂಟೆಡ್ ಟು ಹೈಲೈಟ್ ಯು ಇಸ್ ದೇರ್ ಇಸ್ ಒನ್ ಮೋರ್ ಪ್ರಾಜೆಕ್ಟ್. ಸೊ ಅದನ್ನ ನಾವು ಪ್ರಾಜೆಕ್ಟ್ 15B ಅಂತ ಕರಿತೀವಿ. ಸೊ ಅದ್ರ ಜೊತೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. 15B ಇಸ್ ಮೇಕಿಂಗ್ ಡೆಸ್ಟ್ರಾಯರ್ಸ್. ಸೊ ಡೆಸ್ಟ್ರಾಯರ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಪ್ರಾಜೆಕ್ಟ್ B ಅಂತ ಹೇಳ್ತೀವಿ. ಪ್ರಾಜೆಕ್ಟ್ 75 ಇಸ್ ರಿಲೇಟೆಡ್ ಟು ಸಬ್ಮರೈನ್. ಸೊ ಸಬ್ಮರೈನ್ಸ್ ಗೆ ನಾವು ಪ್ರಾಜೆಕ್ಟ್ 75 ಅಂತ ಹೇಳ್ತೀವಿ. ದಿ ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮರೈನ್. ಸೊ ಇದನ್ನ ನಾವು ಸ್ಕಾರ್ಪಿಯನ್ ಕ್ಲಾಸ್ ಅಂತ ಕರಿತೀವಿ. ಡೋಂಟ್ ಕನ್ಫ್ಯೂಸ್ ವಿತ್ ಸ್ಕಾರ್ಪಿಯನ್. ದಿಸ್ ಇಸ್ ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮರೈನ್ಸ್ ಆರ್ ಬೀಯಿಂಗ್ ಬಿಲ್ಟ್ ಇನ್ ಇಂಡಿಯಾ ಬೈ ದಿ ಮಜಗಾನ್ ಡಾಕ್ ಶಿಪ್ ಬಿಲ್ಡಿಂಗ್ ಲಿಮಿಟೆಡ್. ಸೊ ಇದನ್ನ ಭಾರತ ರಾಷ್ಟ್ರದಲ್ಲಿನೇ ಮಜಗಾನ್ ಡಾಕ್ ಶಿಪ್ ಬಿಲ್ಡಿಂಗ್ ಲಿಮಿಟೆಡ್ ನವರು ಇದನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಅಂಡರ್ ದಿ ಕೊಲಾಬರೇಷನ್ ವಿತ್ ನೇವಲ್ ಗ್ರೂಪ್. ಸೊ ನೇವಲ್ ಗ್ರೂಪ್ ಸಹಯೋಗದೊಂದಿಗೆ ಸೊ ಈ ಒಂದು ಸಬ್ಮರೈನ್ಸ್ ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. INS Vela would form part of Western Naval Command submarine fleet. ಸೊ ಇದು ವೆಸ್ಟರ್ನ್ ನೇವಲ್ ಕಮಾಂಡ್ ನ ಫ್ಲೀಟ್ ಅಥವಾ ಶಸ್ತ್ರಾಸ್ತ್ರಗಳ ಗುಂಪು ಏನಿರುತ್ತೆ ಸೊ ಅದಕ್ಕೆ ಇದನ್ನ ಸೇರಿಸಲಿದ್ದಾರೆ. ಅಂಡ್ ವುಡ್ ಬಿ ಅನದರ್ ಪೊಟೆಂಟ್ ಪಾರ್ಟ್ ಆಫ್ ಇಟ್ಸ್ ಆರ್ಸೆನಲ್. ಸೊ ಇದು ತನ್ನ ಎಲ್ಲಾ ಶಸ್ತ್ರಾಸ್ತ್ರಗಳ ಒಂದು ಪ್ರಮುಖ ಪೊಟೆಂಟ್ ಅಂದ್ರೆ ಪವರ್ಫುಲ್ ಸಬ್ಮರೈನ್ ಆಗಿ ಇದು ವೆಸ್ಟರ್ನ್ ನೇವಲ್ ಕಮಾಂಡ್ ಅಲ್ಲಿ ಕಾರ್ಯನಿರ್ವಹಿಸಲಿದೆ. ದಿ ಸ್ಕಾರ್ಪಿಯನ್ ಸಬ್ಮರೈನ್ಸ್ ಆರ್ ಎಕ್ಸ್ಟ್ರೀಮ್ಲಿ ಪೊಟೆಂಟ್ ಪ್ಲಾಟ್ಫಾರ್ಮ್. ಸೊ ನಾನು ಮುಂಚೆನೆ ಹೇಳ್ದಾಗೆ ಅವು ತುಂಬಾ ಪವರ್ಫುಲ್ ಪ್ಲಾಟ್ಫಾರ್ಮ್ಸ್ ಆಗಿರುತ್ತೆ. ದೇ ಹ್ಯಾವ್ ಅಡ್ವಾನ್ಸ್ಡ್ ಸ್ಟೆಲ್ತ್ ಫೀಚರ್ಸ್. ಸ್ಟೆಲ್ತ್ ಅಂದ್ರೆ so as I was telling every day, stealth is nothing but those submarines which are very difficult to trace from radars.
ಸೊ ರೆಡಾರ್ಸ್ ಇದ್ರೂ ಕೂಡ ಅದರ ಪಾತ್ ಏನಿರುತ್ತೆ ಅದನ್ನ ಎನಿಮಿ ನೇಷನ್ಸ್ ಟ್ರೇಸ್ ಮಾಡಕ್ಕಾಗಲ್ಲ. ಆ ಒಂದು ಫೀಚರ್ಸ್ ನಾವು ಸ್ಟೆಲ್ತ್ ಫೀಚರ್ ಅಂತ ಕರಿತೀವಿ. ಸೊ ಈ ಸಬ್ಮರೈನ್ ಕೂಡ ಒಂದು ಸ್ಟೆಲ್ತ್ ಫೀಚರ್ ಹೊಂದಿರತಕ್ಕಂತ ಒಂದು ಸಬ್ಮರೈನ್ ಆಗಿರುತ್ತೆ. ಅಂಡ್ ಆರ್ ಆಲ್ಸೋ ಎಕ್ವಿಪ್ಡ್ ವಿತ್ ಬೋತ್ ಲಾಂಗ್ ರೇಂಜ್ ಗೈಡೆಡ್ ಟಾರ್ಪಿಡೋಸ್ ಆಸ್ ವೆಲ್ ಆಸ್ ಆಂಟಿ ಶಿಪ್ ಮಿಸೈಲ್. ಸೊ ಅದ್ರ ಜೊತೆ ಟಾರ್ಪಿಡೋಸ್ ಕೂಡ ಇರುತ್ತೆ, ಅದಾದ್ಮೇಲೆ ಆಂಟಿ ಶಿಪ್ ಮಿಸೈಲ್ಸ್ ನ ಕೂಡ ಇದು ಒಳಗೊಂಡಿರುತ್ತದೆ. ಸೊ ದಿ ಸಬ್ಮರೈನ್ಸ್ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ ಸೋನಾರ್. ಸೊ ಇದರಲ್ಲಿ ಸ್ಟೇಟ್ ಆಫ್ ಆರ್ಟ್ ಅಂದ್ರೆ ಅಡ್ವಾನ್ಸ್ಡ್ ಸೋನಾರ್ ಸಿಸ್ಟಮ್ ಕೂಡ ಇರುತ್ತೆ. ಸೋನಾರ್ ಅಂದ್ರೆ ಏನು? ಸೊ ಯೂಸಿಂಗ್ ಸೌಂಡ್ ವೇವ್ಸ್. ಸೊ ಸೌಂಡ್ ವೇವ್ಸ್ ನ ಶಬ್ದದ ಒಂದು ವೇವ್ಸ್ ನ ಬಳಸೋದರ ಮುಖಾಂತರ ನಾವು ವಿ ಕ್ಯಾನ್ ಡಿಟೆಕ್ಟ್ ದಿ ಎನಿಮಿ ವೆಸಲ್ಸ್ ಇರ್ಬೋದು ಅಥವಾ ಎನಿಮಿ ಥಿಂಗ್ಸ್ ಏನಾದ್ರೂ ಇರ್ಬೋದು, ಅದನ್ನ ಸೌಂಡ್ ವೇವ್ಸ್ ಮುಖಾಂತರ ನಾವು ಡಿಟೆಕ್ಟ್ ಮಾಡಬಹುದು. ಸೊ ಅದನ್ನ ನಾವು ಸೋನಾರ್ ಟೆಕ್ನಾಲಜಿ ಅಂತ ಕರಿತೀವಿ. ಅಂಡ್ ಸೆನ್ಸಾರ್ ಸೂಟ್ ಪರ್ಮಿಟಿಂಗ್ ಔಟ್ಸ್ಟ್ಯಾಂಡಿಂಗ್ ಆಪರೇಷನಲ್ ಕೆಪಬಿಲಿಟೀಸ್. ಸೊ ಇದರ ಒಂದು ಔಟ್ಸ್ಟ್ಯಾಂಡಿಂಗ್ ಆಪರೇಷನಲ್ ಕೇಪಬಿಲಿಟೀಸ್ ಇರುತ್ತೆ. ದೇ ಆಲ್ಸೋ ಹ್ಯಾವ್ ಅನ್ ಅಡ್ವಾನ್ಸ್ಡ್ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಂಕ್ರೋನಸ್ ಮೋಟರ್ ಆಸ್ ಇಟ್ಸ್ ಪ್ರೊಪಲ್ಷನ್ ಮೋಟರ್. ಸೊ ಅದರ ಚಲನೆಗೆ ಬೇಕಾಗಿರ್ತಕ್ಕಂಥ ಒಂದು ಅಡ್ವಾನ್ಸ್ ಮ್ಯಾಗ್ನೆಟಿಕ್ ಸಿಂಕ್ರೋನಸ್ ಮೋಟರ್ ಕೂಡ ಇದರಲ್ಲಿ ಇರೋದನ್ನ ನಾವು ಕಾಣಬಹುದು. So now let us understand the basic details about Project 75. What is Project 75 India? Project 75 envisages indigenous construction of 6 modern conventional submarines. So ಇದರಲ್ಲಿ ನಾನು ಮುಂಚೆನೆ ಹೇಳಿದಾಗೆ 6 ಆಧುನಿಕ ಸಬ್ಮರೈನ್ಸ್ ನ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಈ ಪ್ರಾಜೆಕ್ಟ್ 75 ಅನ್ನೋದನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ದಿಸ್ ಇಸ್ ಅಲಾಂಗ್ ವಿತ್ ಕಂಟೆಂಪ್ರರಿ ಎಕ್ವಿಪ್ಮೆಂಟ್, ಅದರ ಜೊತೆ ವೆಪನ್ಸ್ ಮತ್ತೆ ಸೆನ್ಸಾರ್ಸ್ ಕೂಡ ಇರುತ್ತೆ, ಅದ್ರ ಜೊತೆ ಅಡ್ವಾನ್ಸ್ಡ್ ಟಾರ್ಪಿಡೋಸ್ ಇರುತ್ತೆ, ಮತ್ತೆ ಮಾಡರ್ನ್ ಮಿಸೈಲ್ಸ್ ಕೂಡ ಇರುತ್ತೆ. ಸೊ ದಿಸ್ ಇಸ್ ದಿ ಪಿಕ್ಚರ್ ಆಫ್ ಟಾರ್ಪಿಡೋ. ಟಾರ್ಪಿಡೋ ಅಂದ್ರೆ ಇಟ್ಸ್ ಲೈಕ್ ಅ ಬುಲೆಟ್. ಸೊ ಬುಲೆಟ್ ಅಂದ್ರೆ ಗನ್ ಅಲ್ಲಿ ಇರತಕ್ಕಂತ ಬುಲೆಟ್ ಅಷ್ಟು ಸ್ಮಾಲ್ ಇರಲ್ಲ, ಇಟ್ ವಿಲ್ ಬಿ ರಿಲೇಟಿವ್ಲಿ ಲಾರ್ಜ್. ಸೊ ಅದನ್ನ ನಾವು ಟಾರ್ಪಿಡೋ ಅಂತ ಕರಿತೀವಿ. ಅದ್ರ ಜೊತೆ ಇದರಲ್ಲಿ ಮಾಡರ್ನ್ ಮಿಸೈಲ್ಸ್ ಕೂಡ ಇರುತ್ತೆ. ದ ಓವರ್ ಆಲ್ aim would be to progressively build indigenous capability in the private sector. ಸೊ ಈ ಒಂದು ಖಾಸಗಿ ವಲಯದಲ್ಲಿ ಇಂಡಿಜಿನಸ್ ಕೇಪಬಿಲಿಟಿ. ಸೊ ನಮ್ಗೆಲ್ಲ ತಿಳಿದಿರೋ ಹಾಗೆ ನಾವು ಡಿಫೆನ್ಸ್ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ ಗೆ ಬೇರೆ ರಾಷ್ಟ್ರಗಳನ್ನ ಬಹಳಷ್ಟು ಅವಲಂಬಿಸಿರ್ತೀವಿ. ಬಟ್ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಅಂದ್ರೆ ನಮ್ಮಲ್ಲೇ ಡಿಸೈನ್ ಮಾಡತಕ್ಕಂಥದ್ದು, ಡೆವಲಪ್ ಮಾಡ್ತಕ್ಕಂಥದ್ದು, ಅದರ ವಿನ್ಯಾಸ ಮತ್ತೆ ಅದರ ಅಭಿವೃದ್ಧಿ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಾಂಪ್ಲೆಕ್ಸ್ ವೆಪನ್ ಸಿಸ್ಟಮ್ ಫಾರ್ ಫ್ಯೂಚರ್ ನೀಡ್ಸ್ ಆಫ್ ದಿ ಆರ್ಮ್ಡ್ ಫೋರ್ಸಸ್. ನಮ್ಮ ಸೈನಿಕ ದಳಕ್ಕೆ ಬೇಕಾಗಿರ್ತಕ್ಕಂಥ, ಭವಿಷ್ಯದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಕಾಂಪ್ಲೆಕ್ಸ್ ವೆಪನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ, ಭಾರತ ದೇಶದಲ್ಲಿಯೇ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಸೊ ಈ ರೀತಿಯ ಪ್ರಾಜೆಕ್ಟ್ 75 ಅನ್ನೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್ ಏನಿದೆ, ಸೊ ಅದನ್ನ ನಾವು ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಟೆಪ್ ಟುವರ್ಡ್ಸ್ ಇಂಡಿಜಿನಸ್ ಡೆವಲಪ್ಮೆಂಟ್. So this will be an important step towards meeting broader national objectives, encouraging self reliance. ಅಂದ್ರೆ ಸ್ವಾವಲಂಬನೆ ಅಂತ ನಾವ್ ಏನ್ ಹೇಳ್ತೀವಿ. ಸೊ ದಿಸ್ ಇಸ್ ಅವರ್ ಬ್ರಾಡರ್ ನ್ಯಾಷನಲ್ ಆಬ್ಜೆಕ್ಟಿವ್. ಸೊ ನಮ್ಮ ಒಂದು ಬ್ರಾಡರ್ ನ್ಯಾಷನಲ್ ಆಬ್ಜೆಕ್ಟಿವ್ ಏನಿದೆ ಸ್ವಾವಲಂಬನೆಯನ್ನು ಸಾಧಿಸುವಲ್ಲಿ, ಅದು ಯಾವ ಸೆಕ್ಟರ್ ಅಲ್ಲಿ? ಅಲೈನಿಂಗ್ ದಿ ಡಿಫೆನ್ಸ್ ಸೆಕ್ಟರ್ ವಿತ್ ದಿ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಆಫ್ ದಿ ಗವರ್ನಮೆಂಟ್. ಸೊ ಭಾರತ ಸರ್ಕಾರದ ಮೇಕ್ ಇನ್ ಇಂಡಿಯಾ ಉಪಕ್ರಮ ಏನಿದೆ, ಸೊ ಅದರಲ್ಲಿ ಡಿಫೆನ್ಸ್ ಸೆಕ್ಟರ್ ಅಲ್ಲೂ ಕೂಡ ನಾವು ಭಾರತದಲ್ಲಿಯೇ ಈ ಒಂದು ಶಸ್ತ್ರಾಸ್ತ್ರಗಳ ಅಭಿವೃದ್ಧಿ ಮಾಡಬೇಕು ಅನ್ನೋ ಆಂಬಿಷಿಯಸ್ ಕಾನ್ಸೆಪ್ಟ್ ಏನಿದೆ ಭಾರತ ಸರ್ಕಾರದ್ದು. ಸೊ ಅದಕ್ಕೆ ಪ್ರಾಜೆಕ್ಟ್ 75 is one of the best examples. So what are the different submarines under project 75? So project 75 ಅಲ್ಲಿ ಬರ್ತಕ್ಕಂಥ ಡಿಫರೆಂಟ್ ಸಬ್ಮರೈನ್ಸ್ ಯಾವುದು? The Mazagaon Dock Limited is manufacturing 6 Scorpion submarines. So 6 Scorpion submarines na Mazagaon Dock Limited manufacture ಮಾಡ್ತಾ ಇದೆ. So with technical assistance from Naval Group France. So France ನ ಒಂದು ತಾಂತ್ರಿಕ ಸಹಯೋಗದೊಂದಿಗೆ ಈ ಸಬ್ಮರೈನ್ಸ್ ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ. ಸೊ ದಿ ಸಬ್ಮರೈನ್ಸ್ ಆಫ್ ಆನ್ಗೋಯಿಂಗ್ ಪ್ರಾಜೆಕ್ಟ್ 75 ಯಾವ್ದ್ಯಾವ್ದು ಅಂದ್ರೆ, ಸೊ ಫಸ್ಟ್ ಒನ್ ನಾವು INS ಕಲಾವರಿ ಅಂತ ಕರಿತೀವಿ, ಎರಡನೇದನ್ನ INS ಕಂದೇರಿ ಅಂತ ಕರಿತೀವಿ, ಮೂರನೇದು INS ಕಾರಂಜ್ ಅಂತ ಕರಿತೀವಿ. ಸೊ ಇವಾಗ ಕಮಿಷನ್ ಆಗಿರೋದು INS ವೇಲಾ have been commissioned into Indian Navy. ಸೊ ಇಂಡಿಯನ್ ನೇವಿಗೆ ಇವುಗಳನ್ನ ಆಲ್ರೆಡಿ ಕಾರ್ಯಾಚರಣೆಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ. ಹಾಗಿದ್ರೆ ಟೋಟಲ್ 4 ಆಯ್ತು ಇಲ್ಲಿ. ಸೊ ಇನ್ನೂ 2 ಬಾಕಿ ಇದೆ. ಹಾಗಿದ್ರೆ ಫಿಫ್ತ್ ಸಬ್ಮರೈನ್ ಯಾವ ಸ್ಟೇಜ್ ಅಲ್ಲಿ ಇದೆ ಅಂದ್ರೆ, ಸೊ ಫಿಫ್ತ್ ಸಬ್ಮರೈನ್ ನಾವು INS ವಾಗಿರ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅಂಡರ್ ದಿ ಟ್ರಯಲ್ಸ್. ಸೊ ಇದ್ರ ಮೇಲೆ ಟ್ರಯಲ್ಸ್ ನಡೀತಾ ಇದ್ದಾವೆ. ಅಂಡ್ ಸಿಕ್ಸ್ತ್ ಸಬ್ಮರೈನ್ ನಾವು ವಾಕ್ಷೀರ್ ಅಂತ ಕರಿತೀವಿ. ಸೊ ಇದರ ಕನ್ಸ್ಟ್ರಕ್ಷನ್ ಪ್ರೋಸೆಸ್ ಇನ್ನೂ ನಡೀತಾ ಇದೆ. ಸೊ ದಿಸ್ ಆರ್ ದಿ ಡಿಫರೆಂಟ್ ಲೆವೆಲ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ದಿ ಸಬ್ಮರೈನ್ಸ್ ಅಂಡರ್ ಪ್ರಾಜೆಕ್ಟ್ 75. So with this, let's get into the news number 3rd. So this news is related to Ministry of Fisheries, Animal Husbandry and Dairying. So ಈ ಒಂದು ಮಿನಿಸ್ಟ್ರಿ ಅಥವಾ ಸಚಿವಾಲಯದ ಪ್ರಕಾರ ಯೂನಿಯನ್ ಮಿನಿಸ್ಟರ್ ಆಫ್ ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿಂಗ್
to facilitate winners of Gopal Ratna Award on National Milk Day 2021. Now, what is Gopal Ratna? Gopal andre ನಾವು ಅದೊಂದು ಹೆಸರು ಅಂತ ಕನ್ಫ್ಯೂಸ್ ಆಗಬಾರ್ದು. ಗೋಪಾಲ್ ಅಂದ್ರೆ ಗೋ ಅಂದ್ರೆ ಹಸು, ಪಾಲ್ ಅಂದ್ರೆ ಅದರ ಪಾಲನೆ ಮಾಡ್ತಕ್ಕಂಥದ್ದು. ಸೊ ಇದೊಂದು ಹಿಂದಿ ಪದ ಆಗಿರುತ್ತೆ. ಸೊ ಈ ಒಂದು ಕ್ಯಾಟಲ್ ಏನಿರುತ್ತೆ, ಸೊ ಡೈರಿ ಸೆಕ್ಟರ್ ಏನಿರುತ್ತೆ, ಸೊ ಅದರಲ್ಲಿ ವಿಶೇಷ ಸಾಧನೆ ಮಾಡಿರ್ತಕ್ಕಂಥ ಕೆಲವೊಂದು ಸಂಘ ಸಂಸ್ಥೆಗಳಿಗೆ ಪ್ರಶಸ್ತಿಗಳನ್ನ ನೀಡ್ತಾರೆ. ಸೊ ಅದನ್ನ ನಾವು ಗೋಪಾಲ್ ರತ್ನ ಅವಾರ್ಡ್ಸ್ ಅಂತ ಕರಿತೀವಿ. ಸೊ ದ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಡೈರಿಂಗ್ ಗವರ್ಮೆಂಟ್ ಆಫ್ ಇಂಡಿಯಾ is organizing a mega event to commemorate the birth anniversary of Dr. Verghese Kurian is known as Milkman of India. So Dr. Verghese Kurian ಏನಿದ್ದಾರೆ, ಸೊ ಅವರ ಬರ್ತ್ ಡೇ ನ ನಾವು ಸೆಲೆಬ್ರೇಟ್ ಮಾಡ್ಲಿಕ್ಕೆ, ಸೊ ಬರ್ತ್ ಸೆಂಟನರಿ ಆಫ್ ಡಾಕ್ಟರ್ ವರ್ಗೀಸ್ ಕುರಿಯನ್, ಸೊ ಇವರು ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ, ಸೊ ವಿಚ್ ಈಸ್ ಸೆಲೆಬ್ರೇಟೆಡ್ ಆಸ್ ನ್ಯಾಷನಲ್ ಮಿಲ್ಕ್ ಡೇ. ಸೊ ಅವರ ಬರ್ತ್ ಡೇ ನ ನಾವು ರಾಷ್ಟ್ರೀಯ ಕ್ಷೀರ ದಿನವಾಗಿ ನವೆಂಬರ್ 26ರಂದು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. It is done in jointly with National Dairy Development Board and other institutions created by Dr. Kurian. So Dr. Kurian create ಮಾಡಿರ್ತಕ್ಕಂಥ ಕೆಲವಾರು ಸಂಘ ಸಂಸ್ಥೆಗಳ ಮುಖಾಂತರ ಮತ್ತು ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಮುಖಾಂತರ ಸೊ ಈ ಒಂದು ದಿನವನ್ನ ನಾವು ಆಚರಣೆ ಮಾಡ್ತೀವಿ. ಸೊ ಈ ನ್ಯಾಷನಲ್ ಗೋಪಾಲ್ ರತ್ನ ಅವಾರ್ಡ್ಸ್ ಅಲ್ಲಿ 3 ಕ್ಯಾಟಗರೀಸ್ ಇರುತ್ತೆ. ಒಂದು ಬೆಸ್ಟ್ ಡೈರಿ ಫಾರ್ಮರ್ ರೇರಿಂಗ್ ಇಂಡಿಜಿನಿಯಸ್ ಕ್ಯಾಟಲ್ ಅಂಡ್ ಬಫೆಲೋ ಬ್ರೀಡ್ಸ್, ಅಂದ್ರೆ ಭಾರತ ರಾಷ್ಟ್ರದಲ್ಲಿನೇ ಇರ್ತಕ್ಕಂಥ ಈ ಕ್ಯಾಟಲ್ ಮತ್ತೆ ಬಫೆಲೋ ತಳಿಗಳೇನಿದಾವೆ, ಸೊ ಅದನ್ನ ಸಾಕ್ತಕ್ಕಂಥ ಬೆಸ್ಟ್ ಡೈರಿ ಫಾರ್ಮರ್ಸ್ ಗೆ ಒಂದು ಅವಾರ್ಡ್ ಇರುತ್ತೆ. ಬೆಸ್ಟ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಿಷಿಯನ್, ಸೊ ಯಾರು ಆರ್ಟಿಫಿಷಿಯಲ್ ಕೃತಕ ಗರ್ಭಧಾರಣೆ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಬೆಸ್ಟ್ ಟೆಕ್ನಿಷಿಯನ್ ಯಾರು ಇರ್ತಾರೋ ಅವ್ರಿಗೊಂದು ಅವಾರ್ಡ್ ಕೊಡ್ತಾರೆ. ಅದಾದ್ಮೇಲೆ ಬೆಸ್ಟ್ ಡೈರಿ ಕೋಆಪರೇಟಿವ್ ಸೊಸೈಟಿ, ಅಂದ್ರೆ ಸಹಕಾರ ಸಂಘಗಳು ಮತ್ತು ಮಿಲ್ಕ್ ಪ್ರೊಡ್ಯೂಸರ್ ಕಂಪನಿ ಇರ್ಬೋದು. ಅದಾದ್ಮೇಲೆ ಮಿಲ್ಕ್ ಪ್ರೊಡ್ಯೂಸರ್ ಕಂಪನಿ, ದೆನ್ ವಿ ಹ್ಯಾವ್ ಡೈರಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಇನ್ ದ ಕಂಟ್ರಿ. ಸೊ ಈ ಮೂರನ್ನ ಸೇರಿಸಿ ಒಂದು ಕ್ಯಾಟಗರಿ ಮಾಡಲಾಗಿದೆ. ಸೊ ಈ 3 ಕ್ಯಾಟಗರಿಯಲ್ಲಿ ಯಾರು ವಿಶೇಷ ಸಾಧನೆ ಮಾಡಿರ್ತಾರೋ ಅವ್ರಿಗೆ ಗೋಪಾಲನ್ ರತ್ನ ಅವಾರ್ಡ್ಸ್ ನ ಕೊಡ್ತಾರೆ. ಸೊ ಇದ್ರ ಜೊತೆ the minister will also inaugurate or launch IVF, ಅದನ್ನ ನಾವು ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ದೀಸ್ ಲ್ಯಾಬ್ಸ್ ಅಟ್ ದಮ್ರಾಡ್ ಗುಜರಾತ್ ಮತ್ತೆ ಹೆಸರುಘಟ್ಟ ಕರ್ನಾಟಕ. ಸೊ ಈ 2 ಪ್ರದೇಶಗಳಲ್ಲಿ IVFs ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ನ ಕೂಡ ಸೆಂಟರ್ಸ್ ನ ಕೂಡ ಅಥವಾ ಲ್ಯಾಬ್ಸ್ ನ ಕೂಡ ಇನಾಗ್ಯುರೇಟ್ ಮಾಡಲಿದ್ದಾರೆ. Now, what do you mean by Gopal Ratna Award? So this is one of the highest national awards in the field of livestock and dairy sector. So ಈ livestock ಮತ್ತೆ ಹಾಲಿನ ಉತ್ಪನ್ನ ಅಥವಾ ಡೈರಿ ಸೆಕ್ಟರ್ ಅಲ್ಲಿ ನೀಡ್ತಕ್ಕಂಥ ಒನ್ ಆಫ್ ದಿ ಹೈಯೆಸ್ಟ್ ನ್ಯಾಷನಲ್ ಅವಾರ್ಡ್ಸ್ ಆಗಿರುತ್ತೆ. ಸೊ ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ವಿತ್ ಅನ್ ಆಬ್ಜೆಕ್ಟಿವ್ ಟು ಎನ್ಕರೇಜ್ ಆಲ್ ಇಂಡಿವಿಜುವಲ್ಸ್ ಅಂಡ್ ಡೈರಿ ಕೋಆಪರೇಟಿವ್ ಸೊಸೈಟೀಸ್, ಮಿಲ್ಕ್ ಪ್ರೊಡ್ಯೂಸರ್ ಕಂಪನಿ, ಡೈರಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ವರ್ಕಿಂಗ್ ಇನ್ ದಿಸ್ ಸೆಕ್ಟರ್ ಆರ್ ಕನ್ಫರ್ಮ್ಡ್ ಇನ್ 3 ಕ್ಯಾಟಗರೀಸ್. ಸೊ ಇಲ್ಲಿ ಬರ್ತಕ್ಕಂಥ ಯಾವುದೇ ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಯಾವುದೇ ಸೊಸೈಟಿ ಆಗಿರ್ಬೋದು, ಇವ್ರನ್ನ ಎನ್ಕರೇಜ್ ಮಾಡೋ ಸಲುವಾಗಿ 3 ಕ್ಯಾಟಗರಿಯಲ್ಲಿ ಈ ಪ್ರಶಸ್ತಿಗಳನ್ನ ಕೊಡ್ತಾರೆ. ಸೊ ಈ 3 ಕ್ಯಾಟಗರೀಸ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ. ನಾವು ಈ ಅವಾರ್ಡ್ಸ್ ಅಲ್ಲಿ ಏನೇನ್ ಪ್ರೈಸ್ ಕೊಡ್ತಾರೆ ಅಂದ್ರೆ, ಸೊ ದೇರ್ ವಿಲ್ ಬಿ ಅವಾರ್ಡ್ಸ್ ಕನ್ಸಿಸ್ಟ್ ಆಫ್ ಅ ಸರ್ಟಿಫಿಕೇಟ್ ಆಫ್ ಮೆರಿಟ್. ಒಂದು ಸರ್ಟಿಫಿಕೇಟ್ ಆಫ್ ಮೆರಿಟ್ ಇರುತ್ತೆ, ಮೊಮೆಂಟೋ ಇರುತ್ತೆ, ಅಂಡ್ ಅಮೌಂಟ್ ಇನ್ ಈಚ್ ಕ್ಯಾಟಗರಿ. ಸೊ ಫಸ್ಟ್ ರ್ಯಾಂಕ್ ಬಂದ್ರೆ 5 lakh rupees, ಸೆಕೆಂಡ್ ರ್ಯಾಂಕ್ ಬಂದ್ರೆ 3 lakh rupees, ಅಂಡ್ ಥರ್ಡ್ ರ್ಯಾಂಕ್ ಬಂದ್ರೆ 2 lakh rupees ಬರುತ್ತೆ ಇನ್ ಈಚ್ ಕ್ಯಾಟಗರಿ. ಸೊ ಹಾಗಿದ್ರೆ ಈ ವರ್ಷದ ಪ್ರಶಸ್ತಿಗಳು ಯಾರ್ಯಾರು ಬಂದಿದೆ ಅಂದ್ರೆ, ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದ ನೇಮ್ಸ್. ಬಟ್ ಇಲ್ಲಿ ಇರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ನೇಮ್ ನ ನಾನು ಹೇಳ್ಬೇಕಾದ್ರೆ, ಸೊ ದಿಸ್ ಇಸ್ ಇನ್ ದ ಕ್ಯಾಟಗರಿ ಆಫ್ ಬೆಸ್ಟ್ ಡೈರಿ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ ಕಂಪನಿ ಆರ್ ಡೈರಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ದಿಸ್ ಇಸ್ ಟು ದ ಸ್ಟೇಟ್ ಆಫ್ ಕರ್ನಾಟಕ. ಅದು ಯಾವುದು ಅಂದ್ರೆ ಅಲ್ಗೂರ್ ಮಿಲ್ಕ್ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಜಮಖಂಡಿಯಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಕರ್ನಾಟಕ ಎಕ್ಸಾಮ್ಸ್. So with this, let's go into the next article. So National Family Health Survey. So National Family Health Survey report ವರದಿ ನಂಬರ್ 5 ರಿಲೀಸ್ ಆಗಿರುತ್ತೆ. ಈ ವರದಿಯ ಪ್ರಕಾರ ಏನೇನ್ ಔಟ್ಕಮ್ಸ್ ಇದೆ ಅನ್ನೋದನ್ನ ಚೆಕ್ ಮಾಡೋದಾದ್ರೆ, ಬರ್ತ್ಸ್ ಇನ್ ಇನ್ಸ್ಟಿಟ್ಯೂಷನಲ್ ಫೆಸಿಲಿಟೀಸ್ such as hospitals improved nearly 8 percentage point, but children who were either stunted or displayed signs of wasting only dropped by a maximum of 3 percentage points. Shows as comparison of the National Family Survey. ಅಂದ್ರೆ ಕಳೆದ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಏನಿತ್ತು, ಈ ವರ್ಷದ ಫ್ಯಾಮಿಲಿ ಹೆಲ್ತ್ ಸರ್ವೆ ಏನಿತ್ತು, ಇವುಗಳ ಎರಡರ ಮಧ್ಯ ಕಂಪೇರ್ ಮಾಡಿದಾಗ
ಬರ್ತ್ಸ್ ಇನ್ ಇನ್ಸ್ಟಿಟ್ಯೂಷನ್ ಫೆಸಿಲಿಟೀಸ್ ಅಂದ್ರೆ ಆಸ್ಪತ್ರೆಯಲ್ಲಿ ಜನನ ನೀಡ್ತಕ್ಕಂಥವರ ಸಂಖ್ಯೆ 8% ಅಷ್ಟು ಜಾಸ್ತಿ ಆಗಿರುತ್ತೆ. ಅಂದ್ರೆ ನಮ್ಗೆಲ್ಲ ತಿಳಿದಿರೋ ಹಾಗೆ ಈ ಹಳ್ಳಿಗಾಡು ಪ್ರದೇಶಗಳಲ್ಲಿ ಯೂಶಲಿ ಡೊಮೆಸ್ಟಿಕ್ ಲೆವೆಲ್ ಅಲ್ಲೇ ಡೆಲಿವರಿ ಮಾಡ್ಬಿಡ್ತಾರೆ, ದೇ ಡೋಂಟ್ ಗೋ ಟು ದಿ ಹಾಸ್ಪಿಟಲ್. ಸೊ ಅದರಿಂದ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಇಟ್ ಮೈಟ್ ಲೀಡ್ ಟು ದ ಡೆತ್ ಆಫ್ ಬೋತ್ ಮದರ್ ಅಂಡ್ ಬೇಬಿ ಸಮ್ ಟೈಮ್. ಸೊ ದಿಸ್ ಇಸ್ ಅ ಗುಡ್ ಮೂವ್. ಸೊ ಹಾಸ್ಪಿಟಲ್ಗೆ ಹೋಗಿ ಒಂದು ಸಿಸ್ಟಮಿಕ್ ಸೆಟಪ್ ಅಲ್ಲಿ ಡೆಲಿವರಿ ಆಗ್ತಕ್ಕಂಥವರ ಸಂಖ್ಯೆ 8% ಇನ್ಕ್ರೀಸ್ ಆಗಿರುತ್ತೆ. ಬಟ್ ಸ್ಟಂಟಿಂಗ್ ಮತ್ತೆ ವೇಸ್ಟಿಂಗ್ ಅಂತ ಏನ್ ಕರಿತೀವಿ, ಅಂದ್ರೆ ಮಾಲ್ ನ್ಯೂಟ್ರಿಷನ್ ಪ್ರಾಬ್ಲಮ್ಸ್ ಏನ್ ಕರಿತೀವಿ, ಸೊ ಇದು ಬರೀ 3% ಅಷ್ಟು ಮಾತ್ರ ಇಂಪ್ರೂವ್ ಆಗಿರುತ್ತೆ ಅಕಾರ್ಡಿಂಗ್ ಟು ದಿಸ್ ಸರ್ವೆ. ಸೊ ಅಟ್ ದಿಸ್ ಟೈಮ್, at this point we need to know what you mean by wasting. So wasting is defined as low weight for height, ಅಂದ್ರೆ ಅವರ ಎತ್ತರಕ್ಕೆ ಅವರ weight ತೂಕ ಏನಿರುತ್ತೆ ಅದು ಕಡಿಮೆ ಇರುತ್ತೆ. ಸ್ಟಂಟಿಂಗ್ ಅಂದ್ರೆ so it is defined as low height for age, ಅಂದ್ರೆ ಅವರ ವಯಸ್ಸಿಗೆ ತಕ್ಕಷ್ಟು ಅವರ ಹೈಟ್ ಇರೋದಿಲ್ಲ, ಸೊ ಅದನ್ನ ನಾವು ಸ್ಟಂಟಿಂಗ್ ಅಂತ ಕರಿತೀವಿ. ಸೊ ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಅಂಡರ್ ನ್ಯೂಟ್ರಿಷನ್ ಅಂದ್ರೆ ಕುಪೋಷಣೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಪಾವರ್ಟಿ, ಬಡತನ, ಮತ್ತೆ poor mental health and nutrition, frequent illness and inappropriate feeding and care in the early life. So early life ಅಂದ್ರೆ ಮಗುವಿನ ಜನನ ಆದಾಗ ಬ್ರೆಸ್ಟ್ ಫೀಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅವಾಗ ಸರಿಯಾಗಿ ಬ್ರೆಸ್ಟ್ ಫೀಡಿಂಗ್ ಆಗದಿದ್ರೆ ಸೊ ಈ ವೇಸ್ಟಿಂಗ್ ಮತ್ತೆ ಸ್ಟಂಟಿಂಗ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಡಿಯಾ ಹ್ಯಾಸ್ ಆಲ್ಸೋ ಅಫಿಷಿಯಲಿ ಹಿಟ್ ಅ ಟೋಟಲ್ ಫರ್ಟಿಲಿಟಿ ರೇಟ್. ಟೋಟಲ್ ಫರ್ಟಿಲಿಟಿ ರೇಟ್ ಅಂದ್ರೆ ಏನು ಅಂತ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ರೈಟ್ ನೌ ಯು ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಿ ನಂಬರ್ಸ್. ಸೊ ನಮ್ಮ TFR, ಭಾರತ ರಾಷ್ಟ್ರದ TFR ಎಷ್ಟಿದೆ ಅಂದ್ರೆ 2.0, that indicates a decrease from 2.2 in the NFH4. The urban TFR is 1.6 and rural is 2.1. ಅಂದ್ರೆ ಕಳೆದ ನ್ಯಾಷನಲ್ ಸರ್ವೆಗೆ ತೆಗೆದುಕೊಂಡಾಗ ಈ ವರ್ಷದ ಟೋಟಲ್ ಫರ್ಟಿಲಿಟಿ ರೇಟ್ 2.0 ಇದೆ, ಕಳೆದ ಬಾರಿ 2.2 ಇತ್ತು. ಅದೇ ಸಿಟಿ ಅಂದ್ರೆ ನಗರ ಪ್ರದೇಶಗಳಲ್ಲಿ ತೆಗೆದುಕೊಂಡ್ರೆ ಅದು 1.6 ಇದೆ, ಗ್ರಾಮೀಣ ಪ್ರದೇಶಗಳಲ್ಲಿ ತೆಗೆದುಕೊಂಡ್ರೆ ಅದು 2.1 ಇದೆ. So this article is very important for your essay writing in case if you get any essay related to health sector ಅಥವಾ malnutrition. So ಹಾಗಿದ್ರೆ ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ನ ನಾವಿಲ್ಲಿ ಮೆನ್ಷನ್ ಮಾಡೋದಾದ್ರೆ, ಸೊ ಇಲ್ಲಿ ಈ ಕಾಲಮ್ ನೀವು ನೋಡ್ತಾ ಇದ್ದೀರಲ್ವಾ, ದಿಸ್ ಇಸ್ ಪ್ರೆಸೆಂಟ್ ಸರ್ವೆ ನಂಬರ್ 5, that is National Family Health Survey number 5. So this is 15 to 16 ಏನಿದೆ, ಸೊ ದಿಸ್ ಇಸ್ ಸರ್ವೆ ನಂಬರ್ 4 ಆಗಿರುತ್ತೆ, ಅಂದ್ರೆ ಪ್ರೀವಿಯಸ್ ಸರ್ವೆ ಆಗಿರುತ್ತೆ. ಸೊ ಇದರಲ್ಲಿ ಬಂದಿರತಕ್ಕಂತ ಔಟ್ಕಮ್ಸ್ ನೋಡೋದಾದ್ರೆ ಚಿಲ್ಡ್ರನ್ ಅಂಡರ್ 5 ಹೂ ಆರ್ ಸ್ಟಂಟೆಡ್. ಸೊ ಸ್ಟಂಟೆಡ್ ಇರ್ತಕ್ಕಂಥ ಅಂದ್ರೆ ಕುಂಠಿತ ಬೆಳವಣಿಗೆ ಇರ್ತಕ್ಕಂಥವ್ರು 35.5% ಇದೆ. ಸೊ ಕಳೆದ ಸರ್ವೆಯಲ್ಲಿ 38.4% ಇತ್ತು. ಅಂದ್ರೆ ನಾಟ್ ಬಿಗ್ ಚೇಂಜ್ ಬಟ್ ದೇರ್ ಇಸ್ ಲಿಟಲ್ ಚೇಂಜ್, ಅಂದ್ರೆ ಈ ಸರಿ ಸ್ವಲ್ಪ ಬೆಟರ್ ಇದೆ. ಚಿಲ್ಡ್ರನ್ ಅಂಡರ್ 5 ಹೂ ಆರ್ ವೇಸ್ಟೆಡ್, ಅಂದ್ರೆ ವೇಸ್ಟೆಡ್ ಇರ್ತಕ್ಕಂಥವರ ಸಂಖ್ಯೆ ಕಳೆದ ಬಾರಿ 21% ಇತ್ತು, ಈ ಬಾರಿ 19.3% ಇದೆ. ಸೊ ದಿಸ್ ಇಸ್ ಆಲ್ಸೋ ನಾಟ್ ಅ ಬಿಗ್ ಚೇಂಜ್. ಚಿಲ್ಡ್ರನ್ ಅಂಡರ್ 5 ಹೂ ಆರ್ ಅಂಡರ್ ವೇಟ್, ಅಂದ್ರೆ ಕಡಿಮೆ ತೂಕ ಇರ್ತಕ್ಕಂಥವ್ರು ಕಳೆದ ಬಾರಿ 35.8 ಇತ್ತು, ಸೊ ಈ ಸಾರಿ 32.1 ಇದೆ. ಸೊ ದಿಸ್ ಇಸ್ ಆಲ್ಸೋ ನಾಟ್ ಅ ಬಿಗ್ ಚೇಂಜ್. Children aged 6 months to 59 months who are anemic. Anemic ಅಂದ್ರೆ ರಕ್ತದಲ್ಲಿರ್ತಕ್ಕಂಥ ಈ ಕಬ್ಬಿಣದ ಅಂಶ ಏನಿರುತ್ತೆ ಅದು ಕಡಿಮೆ ಇರುತ್ತೆ, ಸೊ ಅದನ್ನ ನಾವು ಅನಿಮಿಯಾ ಅಥವಾ ರಕ್ತಹೀನತೆ ಅಂತ ಕರಿತೀವಿ. ಸೊ ಈ ಒಂದು ವ್ಯಾಲ್ಯೂ ಅಲ್ಲಿ ಕಳೆದ ಬಾರಿ 58.6% ಇದ್ರು, ಸೊ ಈ ತತಿ ಇನ್ಕ್ರೀಸ್ ಆಗಿದ್ದಾರೆ. ಸೊ ಈ ಸಂಖ್ಯೆ 67.1% ಜಾಸ್ತಿ ಆಗಿರುತ್ತೆ. ಸೊ ದಿಸ್ ಇಸ್ ಅ ಬ್ಯಾಡ್ ಮೂವ್. ಸೊ ದೀಸ್ ಆರ್ ಆಲ್ ದಿ ಅಬ್ಸರ್ವೇಷನ್ಸ್ ಆಫ್ ದಿಸ್ ಇಯರ್ಸ್ ಸರ್ವೆ. ಸೊ ನಾವು we were talking about total fertility rate ಬಗ್ಗೆ ಮಾತಾಡ್ತಾ ಇದ್ವಿ. So this is a significant feat for the country's family planning program. For example, ಕಳೆದ ಸರ್ವೆ ಪ್ರಕಾರ ನಮ್ಮ ಟೋಟಲ್ ಫರ್ಟಿಲಿಟಿ ರೇಟ್ 2.2 ಇತ್ತು, ಬಟ್ ಈ ಸಾರಿ ಅದು 2.0 ಆಗಿದೆ. ಸೊ ಈ ಒಂದು ಚೇಂಜ್ ಏನಾಗಿದೆಯಲ್ವಾ, ಸೊ ಇದನ್ನ ನಾವು ಸಿಗ್ನಿಫಿಕೆಂಟ್ ಫೀಟ್ ಫಾರ್ ದಿ ಕಂಟ್ರೀಸ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್, ಅಂದ್ರೆ ನಮ್ಮ ದೇಶದ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ನ ಒಂದು ಸಿಗ್ನಿಫಿಕೆಂಟ್ ಸಕ್ಸಸ್ ಅಂತ ನಾವು ಹೇಳ್ಬೋದು. ವಿಚ್ ಡಸ್ ನಾಟ್ ಇನ್ಕ್ಲೂಡ್ ಕೋವರ್ಸಿವ್ ಪಾಲಿಸೀಸ್. ಕೋವರ್ಸಿವ್ ಪಾಲಿಸೀಸ್ ಅಂದ್ರೆ ಫೋರ್ಸ್ಫುಲಿ ಸ್ಟೆರಿಲಿಟಿ ಮಾಡೋದು, ಅಂದ್ರೆ ಫೋರ್ಸ್ಫುಲಿ ಈ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದನ್ನ ಕೋವರ್ಸಿವ್ ಪಾಲಿಸೀಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಯಾವುದೇ ಕೋವರ್ಸಿವ್ ಪಾಲಿಸೀಸ್ ಇರೋದಿಲ್ಲ, ಅಂದ್ರೆ ಫೋರ್ಸ್ಫುಲಿ ಸ್ಟೆರಿಲಿಟಿ ಮಾಡ್ತಕ್ಕಂಥ ಯಾವುದೇ ಪಾಲಿಸೀಸ್ ಇರೋದಿಲ್ಲ. ಸೊ ದಿಸ್ ಔಟ್ಕಮ್ ಇಸ್ ಪ್ಯೂರ್ಲಿ ಬಿಕಾಸ್ ಆಫ್ ವಾಲಂಟರಿ ಎಫರ್ಟ್ಸ್.
So these findings bust the population explosion myths and show that India must steer away from the coercive measures of the population control. So ಇದರಿಂದ ನಮ್ಮ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಮಿತ್ ಏನಿತ್ತು ಅಂದ್ರೆ ಆ ತಪ್ಪು ಕಲ್ಪನೆಗಳೇನಿತ್ತು, ಸೊ ಈ ಜನಸಂಖ್ಯಾ ಸ್ಫೋಟದ ಮೇಲೆ ಇರ್ತಕ್ಕಂಥ ತಪ್ಪು ಕಲ್ಪನೆ, ಅದರಿಂದ ನಾವು ಫೋರ್ಸ್ಫುಲ್ ಸ್ಟಿರಿಲಿಟಿ ಮಾಡಬೇಕು. ಸೊ ಇದನ್ನೆಲ್ಲ ನಾವು ಇನ್ಮೇಲೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ಇಟ್ ಈಸ್ voluntarily understood that family planning program is the reason for this kind of outcome. An overall survey of the major differences between NFHS 5 and NFHS 4 ಅಂದ್ರೆ ಕಳೆದ ಸರ್ವೆಗೂ ಮತ್ತೆ ಈ ಸರ್ವೆಗೂ ನಾವು ಹೋಲಿಕೆ ಮಾಡಿದಾಗ it suggests that the use of contraceptives have improved from 53.5% to 66.7%. so ಈ contraceptives ಏನಿದಾವೆ ಅಂದ್ರೆ ಪ್ರಿವೆನ್ಷನ್ ಆಫ್ ಪ್ರೆಗ್ನೆನ್ಸಿಗೆ ಯೂಸ್ ಮಾಡ್ತಕ್ಕಂಥ ಎನಿ ಮೆಥಡ್ ಇರ್ಬೋದು, ಸೊ ಅದನ್ನ ನಾವು ಕಾಂಟ್ರಸೆಪ್ಟಿವ್ಸ್ ಅಂತ ಏನ್ ಕರಿತೀವಿ. ಸೊ ಇವುಗಳ ಬಳಕೆ 53.5% ಇಂದ 66.7%ಗೆ ಏರಿಕೆ ಆಗಿದೆ. ಅಂಡ್ ಇನ್ಸ್ಟಿಟ್ಯೂಷನಲ್ ಬರ್ತ್ಸ್ ಇನ್ಕ್ರೀಸ್ಡ್ ಫ್ರಮ್ 78.9% to 88.6%. ಅಂದ್ರೆ ಆಸ್ಪತ್ರೆಗಳಲ್ಲಿ ಹೋಗಿ ಹೆರಿಗೆ ಆಗ್ತಕ್ಕಂಥವರ ಸಂಖ್ಯೆ 78.9%ದಿಂದ 88.6%ಕ್ಕೆ ಏರಿಕೆ ಆಗಿದೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಮೂವ್. ದ ಪ್ರಪೋರ್ಷನ್ ಆಫ್ ಚಿಲ್ಡ್ರನ್, ನಾನ್ ಮಾತಾಡ್ತಾ ಇರೋದು 12 ರಿಂದ 23 ತಿಂಗಳೊಳಗಿನ ಮಕ್ಕಳಲ್ಲಿ who are fully vaccinated improved from 62 to 76%. ಅಂದ್ರೆ ಅವರಿಗೆ ಒಂದು ಬೇಸಿಕ್ ವ್ಯಾಕ್ಸಿನ್ ಚಾರ್ಟ್ ಇರುತ್ತೆ. ಅವರ ಬಾಲ್ಯಾವಸ್ಥೆಯಲ್ಲಿ ಚುಚ್ಚುಮದ್ದುಗಳನ್ನ ಕೊಡಬೇಕು. ಸೊ ಅದನ್ನ ನಾವು ಫುಲ್ಲಿ ವ್ಯಾಕ್ಸಿನೇಟೆಡ್, ಒಂದೋ ಎರಡೋ ಕೊಟ್ಬಿಟ್ಟು ಬಿಟ್ಬಿಡೋದಲ್ಲ, ಎಲ್ಲಾ ಒಂದು ಚುಚ್ಚುಮದ್ದುಗಳನ್ನ ಕೊಡ್ತಕ್ಕಂತ ಒಂದು ಶೇಕಡಾವಾರುನಲ್ಲಿ 62% ಇತ್ತು ಮುಂಚೆ. ಸೊ ಈಗ ಅದು 76%ಗೆ ಏರಿಕೆ ಆಗಿದೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಚೇಂಜ್. So children under 6 months who were exclusively breastfed also showed a sharp improvement from 54.9% to 63.7%. ಅಂದ್ರೆ ಎದೆ ಹಾಲು ಉಣಿಸುತ್ತಕ್ಕಂಥವರ ಸಂಖ್ಯೆ ಮುಂಚೆ 54.9% ಇತ್ತು, ಅದು ಕೂಡ 63.7% ಅಷ್ಟು ಇನ್ಕ್ರೀಸ್ ಆಗಿದೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಪ್ರಿವೆನ್ಷನ್ ಆಫ್ ಮಾಲ್ನ್ಯೂಟ್ರಿಷನ್. The proportion of anemic children, so this is one big problem. So ಈ ಅನಿಮಿಯಾ ಅಥವಾ ರಕ್ತಹೀನತೆ ಅಂತ ಏನ್ ಹೇಳ್ತೀವಿ, ಸೊ ಇದನ್ನ ಮೆಷರ್ ಮಾಡಿರೋದು 6 ರಿಂದ 59 ತಿಂಗಳೊಳಗಿನ ಮಕ್ಕಳಲ್ಲಿ ಇಟ್ ಇಸ್ ಇನ್ಕ್ರೀಸ್ ಫ್ರಮ್ 58% to 67%. ಸೊ 58 ರಿಂದ 67%ಗೆ ಇನ್ಕ್ರೀಸ್ ಆಗಿದೆ. ದಿಸ್ ಇಸ್ ಬ್ಯಾಡ್. ಸೊ ಇದರಲ್ಲಿ ವಿಮೆನ್ ಏಜ್ಡ್ 15 to 49, ಸೊ 15 ವರ್ಷದಿಂದ 49 ವರ್ಷದ ಮಹಿಳೆಯರಲ್ಲಿ who are anemic increase from 53 to 57. ಸೊ ಇಲ್ಲೂ ಕೂಡ ಏರಿಕೆ ಆಗಿದೆ. ಕಳೆದ ಸರ್ವೆಗಿಂತ 4% ಅನಿಮಿಯಾ ಮಹಿಳೆಯರಲ್ಲಿ ಇನ್ಕ್ರೀಸ್ ಆಗಿದೆ. ಅದೇ ಮೆನ್ನಲ್ಲಿ ಸೇಮ್ ಏಜ್ ಗ್ರೂಪ್, ಸೊ ಇದೇ ಒಂದು ವಯಸ್ಸಿನ ಪುರುಷರಲ್ಲಿ ಕಳೆದ ಬಾರಿ ಅದು 29% ಇತ್ತು, ಈ ಸಾರಿ ಅದು 31%. ಸೊ ಇಲ್ಲೂ ಕೂಡ 2% ಇನ್ಕ್ರೀಸ್ ಆಗಿರೋದನ್ನ ನಾವು ಕಾಣ್ಬೋದು. ಸೊ ಕೆಲವೊಂದು ಏರಿಯಾಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ, ಕೆಲವೊಂದು ಏರಿಯಾಸ್ ಅಲ್ಲಿ ಅದು ಡಿಟಿಯೋರಿಯೇಟ್ ಆಗಿದೆ ಅಕಾರ್ಡಿಂಗ್ ಟು ದಿ ಫೈಂಡಿಂಗ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಸರ್ವೆ. ಸೊ ವಿತ್ ದಿಸ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿ ಟರ್ಮಿನಾಲಜಿ. ದಿ ಟೋಟಲ್ ಫರ್ಟಿಲಿಟಿ ರೇಟ್ ಅಂದ್ರೆ ಏನು, ಅದನ್ನ TFR ಅಂತ ಕರಿತೀವಿ. ದಿ ಟೋಟಲ್ ಫರ್ಟಿಲಿಟಿ ರೇಟ್ ಆಫ್ ದಿ ಪಾಪ್ಯುಲೇಷನ್ ಇಸ್ ದಿ ಆವರೇಜ್ ನಂಬರ್ ಆಫ್ ಚಿಲ್ಡ್ರನ್ ದಟ್ ವುಡ್ ಬಿ ಬಾರ್ನ್ ಟು ಅ ವುಮನ್ ಓವರ್ ಹರ್ ಲೈಫ್ ಟೈಮ್. ಅಂದ್ರೆ ಒಂದು ಮಹಿಳೆಯ ಜೀವಿತಾವಧಿಯಲ್ಲಿ ಸರಾಸರಿ ಮಕ್ಕಳ ಜನನ, ಎಷ್ಟು ಮಕ್ಕಳಿಗೆ ಅವರು ಜನನ ಕೊಡ್ಬೋದು, ಆ ಒಂದು ದರವನ್ನ ನಾವು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ. ಸೊ ಆಸ್ ಆಫ್ 2020, ಸೊ 2020 ಡೇಟಾ ಪ್ರಕಾರ the total fertility varied from 0.84 in South Korea. So South Korea dalli this is the least. So average birth rate ನಾವು 0.84 ತಗೋಬಹುದು. ಅಂದ್ರೆ total fertility rate of average is 0.84, ಅತ್ಯಂತ ಕಡಿಮೆ. ಅಂಡ್ ಹೈಯೆಸ್ಟ್ ಈಸ್ 7.0 ಇನ್ ನೈಜರ್ ಅಲ್ಲಿ ಇದು ಅತ್ಯಂತ ಜಾಸ್ತಿ ಕಂಡಿರೋದನ್ನ ನಾವು ಕಾಣ್ಬೋದು. ಸೊ ರಿಪ್ಲೇಸ್ಮೆಂಟ್ ಫರ್ಟಿಲಿಟಿ, ಸೊ ಇದರಲ್ಲಿ ಇನ್ನೊಂದು ಟರ್ಮ್ ಬರುತ್ತೆ, ಅದನ್ನ ನಾವು ರಿಪ್ಲೇಸ್ಮೆಂಟ್ ಫರ್ಟಿಲಿಟಿ ಅಂತ ಕರಿತೀವಿ. ವಾಟ್ ಈಸ್ ರಿಪ್ಲೇಸ್ಮೆಂಟ್ ಫರ್ಟಿಲಿಟಿ? ಇಟ್ ಈಸ್ ದಿ ಟೋಟಲ್ ಫರ್ಟಿಲಿಟಿ ರೇಟ್ ಅಟ್ ವಿಚ್ ವಿಮೆನ್ ಗಿವ್ ಬರ್ತ್ ಟು ಎನಫ್ ಬೇಬೀಸ್ ಟು ಸಸ್ಟೈನ್ ಪಾಪ್ಯುಲೇಷನ್ ಲೆವೆಲ್. ಅಂದ್ರೆ ಒಂದು ರಾಷ್ಟ್ರದ ಜನಸಂಖ್ಯೆ ಏನಿರುತ್ತೆ ಅದು ಸುಸ್ಥಿರವಾಗಿರ್ಬೇಕಾದ್ರೆ ಒಂದು ಮಹಿಳೆ ಅಥವಾ ದಿ ಪಾಪ್ಯುಲೇಷನ್ ಆಫ್ ದಟ್ ಕಂಟ್ರಿ, ಬೇಸಿಕಲಿ ವಿಮೆನ್ ಓನ್ಲಿ ಬಿಕಾಸ್ ದೇ ಓನ್ಲಿ ಗಿವ್ ಬರ್ತ್. ಸೊ ಅವರು ಎಷ್ಟು ಎನಫ್ ನಂಬರ್ ಆಫ್ ಬೇಬೀಸ್ಗೆ ಬರ್ತ್ ಕೊಡ್ಬೇಕೋ ಅಷ್ಟು ಕೊಟ್ರೆ ಅಲ್ಲಿ ಪಾಪ್ಯುಲೇಷನ್ ಸುಸ್ಥಿರವಾಗಿರುತ್ತೆ. ಆ ಒಂದು ನಂಬರ್ನ ನಾವೇನಂತ ಕರಿತೀವಿ ಅಂದ್ರೆ ರೀಪ್ಲೇಸ್ಮೆಂಟ್ ಫರ್ಟಿಲಿಟಿ ಅಂತ ಕರಿತೀವಿ. ಸೊ ಅಕಾರ್ಡಿಂಗ್ ಟು ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಡಿವಿಷನ್, ಸೊ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಡಿವಿಷನ್ ಪ್ರಕಾರ a total fertility rate of
of about 2.1 children per women is called replacement level fertility. So ಈ ಒಂದು UN population division ಪ್ರಕಾರ total fertility rate 2.1 ಇದ್ರೆ ಸೊ ಅದು it is called as replacement level. ಅಂದ್ರೆ ಅದು replacement fertility level ಗೆ ಸಮವಾಗಿರುತ್ತೆ ಅಥವಾ ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಭಾರತ ರಾಷ್ಟ್ರದಲ್ಲಿ ಇವಾಗ 2.0 ಇದೆ. So it is supposed to be 2.1 so that there will be stability in the population of the country. For example, ನಾವು ಚೈನಾದಲ್ಲಿ ನೋಡಿದ್ವಲ್ವಾ, ಸೊ ಅವರು ಡ್ಯೂ ಟು ಸಿವಿಯರ್ ಫ್ಯಾಮಿಲಿ ಪ್ಲಾನಿಂಗ್ ಅಥವಾ ಅವರ ಚೈಲ್ಡ್ ಪಾಲಿಸಿ ಏನಿತ್ತು ಅದರಿಂದ ಅವರ ಟೋಟಲ್ ಫರ್ಟಿಲಿಟಿ ರೇಟ್ ತುಂಬಾ ಕಡಿಮೆ ಆಗೋಗಿತ್ತು. ಸೊ ಅದರಿಂದ ಏನ್ ಮಾಡಿದ್ರು ಅವರು 3 ಚೈಲ್ಡ್ ಪಾಲಿಸಿ ಅಂತ ಅವರು ಇನ್ಕ್ರೀಸ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಆಲ್ ಬಿಕಾಸ್ ಟು ಮೇಂಟೈನ್ ದೇರ್ ಪಾಪ್ಯುಲೇಷನ್. ಸೊ ಅದರಲ್ಲಿ ಒಂದು ಸುಸ್ಥಿರವನ್ನ ಸಾಧಿಸಲಿಕ್ಕೆ ಸೊ ಈ ರೀತಿಯಾಗಿ ಅವರು ಪಾಲಿಸೀಸ್ ನ ಚೇಂಜ್ ಮಾಡ್ಕೊಂಡಿರ್ತಾರೆ. ಸೊ ಇಫ್ ದ ರಿಪ್ಲೇಸ್ಮೆಂಟ್ ಲೆವೆಲ್ ಫರ್ಟಿಲಿಟಿ ಇಸ್ ಸಸ್ಟೈನ್ಡ್ ಓವರ್ ಅ ಸಫಿಶಿಯಂಟ್ಲಿ ಲಾಂಗ್ ಪೀರಿಯಡ್. ಸೊ ಈ ಒಂದು ರಿಪ್ಲೇಸ್ಮೆಂಟ್ ಫರ್ಟಿಲಿಟಿ ರೇಟ್ ನ ನಾವು ಕೆಲವೊಂದು ಕಾಲದವರೆಗೂ ನಿರಂತರವಾಗಿ ಮೇಂಟೈನ್ ಮಾಡಿದ್ರೆ ಈಚ್ ಜನರೇಷನ್ ವಿಲ್ ಎಕ್ಸಾಕ್ಟ್ಲಿ ರಿಪ್ಲೇಸ್ ಇಟ್ ಸೆಲ್ಫ್. ಅಂದ್ರೆ ಒಂದು ಪೀಳಿಗೆ ಏನಿರುತ್ತೆ ಅದು ಇನ್ನೊಂದು ಪೀಳಿಗೆಯನ್ನ ಸರಿಯಾಗಿ ರೀಪ್ಲೇಸ್ ಮಾಡ್ತಕ್ಕಂತ ಒಂದು ಸಾಮರ್ಥ್ಯನ ಹೊಂದಿರುತ್ತೆ. ಯಾವಾಗಂದ್ರೆ ಈ ರಿಪ್ಲೇಸ್ಮೆಂಟ್ ಫರ್ಟಿಲಿಟಿನ ಫಾರ್ ಅ ಲಾಂಗ್ ಟೈಮ್ ನಾವು ಮೇಂಟೈನ್ ಮಾಡ್ಬೇಕಾಗುತ್ತೆ. ದಿ ರಿಪ್ಲೇಸ್ಮೆಂಟ್ ಲೆವೆಲ್ ಆಫ್ ಟೋಟಲ್ ಫರ್ಟಿಲಿಟಿ ರೇಟ್ ಇಸ್ ಡಿಪೆಂಡೆಂಟ್ ಆಲ್ಸೋ ಆನ್ ಮೆಟರ್ನಲ್ ಮಾರ್ಟಾಲಿಟಿ. ಸೊ ಈ ಒಂದು ಟೋಟಲ್ ಫರ್ಟಿಲಿಟಿ ರೇಟ್ ಏನಿರುತ್ತೆ ಸೊ ಇದು ಮೆಟರ್ನಲ್ ಮಾರ್ಟಾಲಿಟಿ ಮೇಲೆ ಕೂಡ ಡಿಪೆಂಡೆಂಟ್ ಆಗಿರುತ್ತೆ. ಮೆಟರ್ನಲ್ ಮಾರ್ಟಾಲಿಟಿ ಅಂದ್ರೆ ಸೊ ಡೆತ್ ಆಫ್ ಪ್ರೆಗ್ನೆಂಟ್ ವಿಮೆನ್ ನ ನಾವು ಮೆಟರ್ನಲ್ ಮಾರ್ಟಾಲಿಟಿ ಅಂತ ಕರಿತೀವಿ, ಅಂದ್ರೆ ಗರ್ಭಿಣಿಯರ ಸಾವು. ಅದಾದ್ಮೇಲೆ ಚೈಲ್ಡ್ ಮಾರ್ಟಾಲಿಟಿ ಅಂದ್ರೆ ಮಕ್ಕಳು ನಿಧನ ಹೊಂದೋದನ್ನ ನಾವು ಚೈಲ್ಡ್ ಮಾರ್ಟಾಲಿಟಿ ಅಂತ ಕರಿತೀವಿ. ಸೊ ಟೋಟಲ್ ಫರ್ಟಿಲಿಟಿ ರೇಟ್ ಸೊ ಇವೆರಡರ ಮೇಲೂ ಕೂಡ ಅವಲಂಬಿತವಾಗಿರುತ್ತೆ. ಅಂಡ್ ಆಸ್ ಸಚ್ ಇಟ್ ಈಸ್ ಹೈಯರ್ ಇನ್ ಅಂಡರ್ ಡೆವಲಪ್ಡ್ ಕಂಟ್ರಿ. ಸೊ ಸದ್ಯಕ್ಕೆ ಇದು ಅಂಡರ್ ಡೆವಲಪ್ಡ್ ಅಂದ್ರೆ ಅಭಿವೃದ್ಧಿ ಹೊಂದದ ರಾಷ್ಟ್ರಗಳಲ್ಲಿ ಈ ಒಂದು ಡೆತ್ ಮಾರ್ಟಾಲಿಟಿ ಮತ್ತೆ ಚೈಲ್ಡ್ ಮಾರ್ಟಾಲಿಟಿ ಮತ್ತು ಮೆಟರ್ನಲ್ ಮಾರ್ಟಾಲಿಟಿ ಜಾಸ್ತಿ ಇರುತ್ತೆ. The replacement fertility rate is indeed only slightly above 2.0 births per women for most industrialized countries. ಅಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಈ ರಿಪ್ಲೇಸ್ಮೆಂಟ್ ಫರ್ಟಿಲಿಟಿ ರೇಟ್ ಏನಿದೆ ಸೊ ಇಟ್ ಇಸ್ ಸ್ಲೈಟ್ಲಿ ಅಬೌವ್ 2.0 ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ UK ಅಲ್ಲಿ 2.075 ಇರುತ್ತೆ, ಬಟ್ ರೇಂಜಸ್ ಫ್ರಮ್ 2.5 to 3.3 ಇನ್ ಡೆವಲಪಿಂಗ್ ಕಂಟ್ರೀಸ್ ಬಿಕಾಸ್ ಹೈಯರ್ ಮೋರ್ಟಾಲಿಟಿ ರೇಟ್ಸ್ ಎಸ್ಪೆಷಲಿ ಚೈಲ್ಡ್ ಮೋರ್ಟಾಲಿಟಿ. ಸೊ ಈ ಚೈಲ್ಡ್ ಮಾರ್ಟಾಲಿಟಿ ಆಗ್ತಾ ಇರೋದ್ರಿಂದ ಡೆವಲಪ್ಡ್ ನೇಷನ್ಸ್ ಅಲ್ಲಿ ನಾನು ಮಾತಾಡ್ತಾ ಇರೋದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಇದು 2.5 ಇಂದ 3.3 ಇದೆ. ಸೊ ನಮ್ಗೆ ಇವಾಗ ಅನ್ಸುತ್ತೆ ಚೈಲ್ಡ್ ಮಾರ್ಟಾಲಿಟಿ ಆದ್ರೆ ಈ ರೇಟ್ ಕಮ್ಮಿ ಆಗ್ಬೇಕಲ್ವಾ ಅಂತ ಅನ್ಸುತ್ತೆ. ಆಕ್ಚುಲಿ ಏನಿದು ಲಾಜಿಕ್ ಅಂದ್ರೆ ಸೊ ಡ್ಯೂ ಟು ದಿ ಅಸಂಪ್ಷನ್ಸ್ ದಟ್ ಈ ಮೋರ್ಟಾಲಿಟಿ ಹೈಯರ್ ಮೋರ್ಟಾಲಿಟಿ ಆಗುತ್ತೆ ಅಥವಾ ಮಕ್ಕಳು ಜನನ ಹೊಂದಿದವರು ಸರ್ವೈವಲ್ ಆಗೋದು ಕಷ್ಟ ಅಂತ ಏನು ಅನ್ಕೊಳ್ತಾರೆ ಅಂದ್ರೆ ದೇ ಟ್ರೈ ಟು ಹ್ಯಾವ್ ಮೋರ್ ಬೇಬೀಸ್. ಸೊ ಇದರಿಂದ ಈ ಸಂಖ್ಯೆ ಜಾಸ್ತಿಯಾಗಿ ಕಾಣುತ್ತೆ. ಸೊ ದಟ್ ಈಸ್ ದ ಲಾಜಿಕ್ ಬಿಹೈಂಡ್ ದಿಸ್. ಸೊ ವಿತ್ ದಿಸ್ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಆರ್ಟಿಕಲ್. ಸೊ ಕ್ವಾಸಿ ಸ್ಯಾಟಲೈಟ್ಸ್ ಆಫ್ ದಿ ಮೂನ್ ಅಲ್ಲ, ಸೊ ದಿಸ್ ಇಸ್ ದಿ ಅರ್ತ್ ಬಿಕಾಸ್ ಮೂನ್ ಇಟ್ ಸೆಲ್ಫ್ ಇಸ್ ಅ ಸ್ಯಾಟಲೈಟ್. ಅದೊಂದು ಉಪಗ್ರಹ ಆಗಿರುತ್ತೆ. ನಾವು ಡಿಸ್ಕಸ್ ಮಾಡ್ತಾ ಇರೋದು ಭೂಮಿಗೆ ಇರ್ತಕ್ಕಂಥ ಕ್ವಾಸಿ ಸ್ಯಾಟಲೈಟ್ಸ್ ಅಂದ್ರೆ ಅರೆ ಉಪಗ್ರಹಗಳು ಅಂತ ಹೇಳ್ತೀವಿ. ಯಾಕಂದ್ರೆ ಅವು ಉಪಗ್ರಹಗಳ ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ರು ಅವುಗಳನ್ನ ನಾವು ಉಪಗ್ರಹ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಅದಕ್ಕೆ ರೀಸನ್ಸ್ ನಾನು ಹೇಳ್ತೀನಿ. ದ ಮಿಸ್ಟೀರಿಯಸ್ ಆಬ್ಜೆಕ್ಟ್ ನೋನ್ ಆಸ್ ಕಾಮೋ Oiliva. So this is kind of a typical name. So Camo Oiliva appears to be a stray fragment of the moon. Researchers say in the communication Earth and environment. So even though this is the fifth quasi satellite that is being observed. So adana navu Camo Oiliva anta karitivi. So this is discovered in 2006. Camo Oiliva is one of the Earth's 5 known quasi satellites. So idu ಭೂಮಿ ತಾನು ಹೊಂದಿರತಕ್ಕಂತ 5 ಅರೆ ಉಪಗ್ರಹಗಳಲ್ಲಿ ಕಾಮೋ ಓಯಿಲಿವಾ ಒಂದು ಅರೆ ಉಪಗ್ರಹ ಆಗಿರುತ್ತೆ. ಸೊ ದೀಸ್ ಆರ್ ರಾಕ್ಸ್ ದಟ್ ಸ್ಟಿಕ್ ಫೇರ್ಲಿ ಕ್ಲೋಸ್ ಟು ದ ಪ್ಲಾನೆಟ್. ಸೊ ಈ ಒಂದು ರಾಕ್ ಬಾಡಿ ತರ ಇರುತ್ತೆ, ಅವು ಪ್ಲಾನೆಟ್ ಅರ್ತ್ ಗೆ ವೆರಿ ಕ್ಲೋಸ್ ಆಗಿರುತ್ತೆ ಅಂಡ್ ದೇ ಆರ್ಬಿಟ್ ದಿ ಸನ್. ಸೊ ಅವು ಸೂರ್ಯನ ಸುತ್ತ ಕೂಡ ಸುತ್ತಾ ಇರುತ್ತೆ. ಕಾಮೋ ಓಯಿಲಿವಾ ಇಸ್ ಅಬೌಟ್ ದಿ ಸೈಜ್ ಆಫ್ ಫೇರಿಸ್ ವೀಲ್. ಅಂದ್ರೆ ಈ ಮಕ್ಕಳು ಆಟ ಆಡ್ತಕ್ಕಂಥ ವೀಲ್ ಏನ್ ಬರುತ್ತೆ ಆ ಒಂದು ಗಾತ್ರದಲ್ಲಿರುತ್ತೆ. ಅಂಡ್ ಸ್ಟ್ರೇಸ್ ಬಿಟ್ವೀನ್ 40 to 100 times as far from the earth as the moon. ಅಂದ್ರೆ ಭೂಮಿ ಮತ್ತು ಚಂದ್ರನ ನಡುವೆ ಎಷ್ಟು ದೂರ ಇರುತ್ತೋ ಸೊ ಈ ಒಂದು ಕಾಮೋ ಓಯಿಲಿವಾ ಮತ್ತೆ ಭೂಮಿ ಮಧ್ಯ ಅದೇ ಆ ಡಿಸ್ಟೆನ್ಸ್ ಗೆ 40 ರಿಂದ 100 times ಜಾಸ್ತಿ ಇರುತ್ತೆ. as it orbits around the sun, weaves in and out of the earth. ಸೊ ಇದೇನ್ ಮಾಡುತ್ತಂದ್ರೆ ಈ ಕ್ವಾಸಿ ಸ್ಯಾಟಲೈಟ್, ಯಾಕೆ ಇದನ್ನ ಕ್ವಾಸಿ ಸ್ಯಾಟಲೈಟ್ ಅಂತ ಕರಿತೀವಿ ಅಂದ್ರೆ
ಇದು ಪ್ಲಾನೆಟ್ ಅರ್ತ್ ನ ಕೂಡ ಸುತ್ತುತ್ತಾ ಇರುತ್ತೆ. ಅದೇ ರೀತಿ ಸನ್ ನ ಕೂಡ ಸುತ್ತುತ್ತಾ ಇರುತ್ತೆ. ಸೊ ಅದಕ್ಕೆ ಇದನ್ನ ನಾವು ಕ್ವಾಸಿ ಸ್ಯಾಟಲೈಟ್ಸ್ ಅಂತ ಕರಿತೀವಿ. ಹಾಗಿದ್ರೆ 5 ಕ್ವಾಸಿ ಸ್ಯಾಟಲೈಟ್ಸ್ ಆಫ್ ದಿ ಅರ್ತ್ ಯಾವ್ದು ಅಂದ್ರೆ, ಒಂದನೇದು GU9 ಅಂತ ಕರಿತೀವಿ, ಎರಡನೇದು FE35, ಸೊ ಮೂರನೇದು LX28, ನಾಲ್ಕನೇದು OL339 ಅಂತ ಕರಿತೀವಿ, ಅಂಡ್ ಐದನೇದನ್ನ ಕಾಮೋ ಓಯಿಲಿವಾ ಅಂತ ಕರಿತೀವಿ. So these are the 5 known quasi satellites of the earth. So with this, let's go to the 6th article. Chinese firm Afghanistan's lithium. So Afghanistan ಅಲ್ಲಿರ್ತಕ್ಕಂಥ ಈ ಲಿಥಿಯಂ ರಿಸೋರ್ಸ್ ಏನಿದೆ, ಸೊ ಇದಕ್ಕೆ ಚೈನೀಸ್ ತಮ್ಮ ಕಾರ್ಯಾಚರಣೆಯನ್ನ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. The number of Chinese companies have already begun on-site inspections of the possible project to tap lithium deposits in Afghanistan, having received the green light to do so from the Taliban region. So ನಮಗೆಲ್ಲ ತಿಳಿದಿರೋ ಹಾಗೆ Afghanistan is now under the control of Taliban. So ಆಗಿದ್ರು ಕೂಡ ಈ ತಾಲಿಬಾನ್ ಅವರು ಏನ್ ಮಾಡಿರ್ತಾರೆ, ಈ ಸರ್ಕಾರ ಸೊ ಚೈನೀಸ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಾರೆ ಟು ಎಕ್ಸ್ಟ್ರಾಕ್ಟ್ lithium that is present in Afghanistan. So lithium is one of the many resources in Afghanistan present in large deposits but yet to be untapped. So lithium ಅನ್ನೋದು ಅಫ್ಘಾನಿಸ್ತಾನ್ ಇರ್ತಕ್ಕಂಥ ಒಂದು ಪ್ರಮುಖ ಒಂದು ರಿಸೋರ್ಸ್ ಆಗಿರುತ್ತೆ. ಇದುವರೆಗೂ ಅದನ್ನ ಅವರು ಯೂಸ್ ಮಾಡಿಲ್ಲ, ಅಂದ್ರೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಲಿಲ್ಲ, ಲಾರ್ಜ್ಲಿ ಬಿಕಾಸ್ ಆಫ್ ಇಯರ್ಸ್ ಆಫ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ. ಅಂದ್ರೆ ಅಫ್ಘಾನಿಸ್ತಾನ್ ಅಲ್ಲಿ ಇರ್ತಕ್ಕಂಥ ಒಂದು ರಾಜಕೀಯ ಅಸ್ಥಿರತೆ ಏನಿತ್ತು, ಮತ್ತೆ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಅವರಲ್ಲಿ ಇರ್ತಕ್ಕಂಥ ಮೂಲ ಸೌಕರ್ಯಗಳ ಕೊರತೆಯಿಂದ ಈ ಲಿಥಿಯಂನ ಅವರು ಇದುವರೆಗೂ ಎಕ್ಸ್ಟ್ರಾಕ್ಟ್ ಮಾಡಿರೋದಿಲ್ಲ. ಚೈನೀಸ್ ಕಂಪನಿ ಸೆಕ್ಯೂರ್ಡ್ ದಿ ರೈಟ್ಸ್ ಟು ಮೈನ್ one of the world's biggest copper reservoirs in Afghanistan at Ainak. So Ainak ಅನ್ನೋ ಒಂದು ಪ್ರದೇಶ ಇದೆ. ಸೊ ಅಲ್ಲಿ ಲಾಟ್ ಆಫ್ ಕಾಪರ್ ರಿಸರ್ವ್ಸ್ ನಾವು ಕಾಣ್ಬೋದು. ಸೊ ಇದಕ್ಕೆ ಒಂದು ಡಿಕೇಡ್ ಹಿಂದೆನೆ ಚೈನೀಸ್ ರೈಟ್ಸ್ ಪಡೆದಿರ್ತಾರೆ, ಹಕ್ಕುಗಳನ್ನ ಪಡೆದಿರ್ತಾರೆ, ಬಟ್ ನಾಟ್ ಎಟ್ ಬಿಗನ್ ವರ್ಕ್ ಆನ್ ಎಕ್ಸ್ಟ್ರಾಕ್ಷನ್. ಅದರ ಎಕ್ಸ್ಟ್ರಾಕ್ಷನ್ ಕೆಲಸವನ್ನ ಇದುವರೆಗೂ ಶುರು ಮಾಡಿರೋದಿಲ್ಲ. ಸೊ ಈಗ ಲಿಥಿಯಂ a valuable resource for a range of industries from electric cars to energy storage system. So ನಮಗೆಲ್ಲ ಗೊತ್ತಿರೋ ಹಾಗೆ, so we are moving from non renewable energy to renewable energy ಗೆ ಮೂವ್ ಆಗ್ತಾ ಇದೀವಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಶಿಫ್ಟ್ ಏನಿದೆ, ಸೊ ಈ ಒಂದು ಶಿಫ್ಟ್ ಅಲ್ಲಿ ಈ ಲಿಥಿಯಂ ಅನ್ನೋದು ಬಹಳ ಮುಖ್ಯವಾದ ಒಂದು ರಿಸೋರ್ಸ್ ಆಗಿರುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಕಾರ್ಸ್ ಇರ್ಬೋದು ಅಥವಾ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಇರ್ಬೋದು, ಸೊ ದಿಸ್ ವಿಲ್ ಬಿ ಒನ್ ಆಫ್ ದಿ ಇಂಪಾರ್ಟೆಂಟ್ ರಿಸೋರ್ಸಸ್ ಇನ್ ಫ್ಯೂಚರ್. The Taliban government has said it would welcome Chinese investment and support President Xi Jinping's Belt and Road Initiative. So Chinese to ಇನ್ನೊಂದು ಇನಿಷಿಯೇಟಿವ್ ಇದೆ, Belt and Road Initiative ಅಂತ. This is making construction of roads and waterways. ಸೊ ಇದನ್ನ ನಾವು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ವಿಡಿಯೋನ ಆಲ್ರೆಡಿ ಮಾಡಿದೀವಿ, ಅದರ ಲಿಂಕ್ ನ ಕೂಡ ನಾವು ಕೊಟ್ಟಿರ್ತೇವೆ, ಯು ಕ್ಯಾನ್ ಜಸ್ಟ್ ವಾಚ್ ದಟ್. ಸೊ ಅದಕ್ಕೆ ಕೂಡ ತಾಲಿಬಾನ್ ಗವರ್ನಮೆಂಟ್ ಸಪೋರ್ಟ್ ಮಾಡ್ತಾ ಇದೆ ಅಂಡ್ ವಾಸ್ ಆಲ್ಸೋ ಓಪನ್ ಟು ಎಕ್ಸ್ಟೆಂಡಿಂಗ್ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಟು ಅಫ್ಘಾನಿಸ್ತಾನ್. ಈ ಚೈನಾ ಪಾಕಿಸ್ತಾನ್ ಸಿಪೆಕ್ ಅಂತ ಏನ್ ಕರಿತೀವಿ, ಸೊ ದಿಸ್ ಇಸ್ ಇನ್ ಬಿಟ್ವೀನ್ ಚೈನಾ ಅಂಡ್ ಪಾಕಿಸ್ತಾನ್. ಸೊ ಇದನ್ನು ಕೂಡ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ, ಅಂದ್ರೆ ಅಫ್ಘಾನಿಸ್ತಾನದ ಮೂಲಕ ಎಕ್ಸ್ಟೆಂಡ್ ಮಾಡ್ಲಿಕ್ಕೂ ಕೂಡ ಸೊ ಇವರು ಪರ್ಮಿಷನ್ ಕೊಡ್ತಾ ಇದ್ದಾರೆ. ಸೊ ದಿಸ್ ಇಸ್ ವಾಟ್ ಈಸ್ ದಿ offer of Afghanistan to China. So with this, let's go to the next article. So NASA launches test mission on destroy asteroid Dimorphos. So Dimorphos ಅನ್ನೋ asteroid ನ destroy ಮಾಡ್ಲಿಕ್ಕೆ ನಾಸಾದವರು ಒಂದು ಮಿಷನ್ ನ ಲಾಂಚ್ ಮಾಡಿದ್ದಾರೆ. ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿಸ್? ಸೊ ಇದಕ್ಕೂ ಸೇವಿಂಗ್ ಆಫ್ ದಿ ಅರ್ತ್. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆದ್ರೆ ಫ್ಯೂಚರ್ ಅಲ್ಲಿ ಭೂಮಿಯನ್ನ ಸೇವ್ ಮಾಡಬಹುದು. ಅದು ಹೇಗೆ ಅಂತ ಡಿಸ್ಕಸ್ ಮಾಡೋದಾದ್ರೆ, ಸಿ ವೆನೆವರ್ you might have heard news about Earth is being hit by asteroids. So ಭೂಮಿ ಈ ಒಂದು ಆಸ್ಟಿರಾಯ್ಡ್ಸ್ ಮುಖಾಂತರ ಅಪ್ಪಳಿಸ್ತಾ ಇರುತ್ತೆ ಅಕೇಶನಲಿ. ಸೊ ಈ ಅಪ್ಪಳಿಸಿದಾಗ ಏನಾಗುತ್ತೆ ಆ ಪಾಯಿಂಟ್ ಆಫ್ ಇಂಪ್ಯಾಕ್ಟ್ ಏನಿರುತ್ತೆ, ಅದೆಲ್ಲಿ ಅಪ್ಪಳಿಸುತ್ತೆ ಅಲ್ಲೇನಾದ್ರೂ ಇನ್ಹ್ಯಾಬಿಟೆಡ್ ಅಂದ್ರೆ ಮಾನವನ ವಾಸ ಇದ್ರೆ ಅಥವಾ ಅಲ್ಲೇನಾದ್ರೂ ಪ್ರಾಪರ್ಟಿ ಇದ್ರೆ ಅದರ ಲಾಸ್ ಆಗ್ತಾ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ನಾಸಾದವರು. ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಒಂದು ಆಸ್ಟಿರಾಯ್ಡ್ ನ ಅವರು ಚೂಸ್ ಮಾಡ್ಕೊಂಡಿದ್ದಾರೆ. ಆ ಆಸ್ಟಿರಾಯ್ಡ್ ನಮ್ಗೆಲ್ಲ ತಿಳಿದಿರೋ ಹಾಗೆ ಒಂದು ಕಕ್ಷೆಯಲ್ಲಿ ಸುತ್ತುತ್ತಾ ಇರುತ್ತೆ. ಸೊ ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಈ ಆಸ್ಟಿರಾಯ್ಡ್ ಗೆ ಒಂದು ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಇಂದ ಸ್ಪೀಡ್ ಅಲ್ಲಿ ಹಿಟ್ ಮಾಡ್ತಾರೆ, ಅದನ್ನ ಅಪ್ಪಳಿಸ್ತಾರೆ. ಅದು ಅಪ್ಪಳಿಸಿದಾಗ ಏನಾಗುತ್ತೆ ಅಂದ್ರೆ, ಅದರ ರೆಗ್ಯುಲರ್ ಆರ್ಬಿಟ್ ಏನಿರುತ್ತೆ ಅದು ಸ್ಕಿಪ್ ಆಗಿ ಅದು ಬೇರೆ ಆರ್ಬಿಟ್ ಅಲ್ಲಿ ಮೂವ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಏನ್ ಮಾಡ್ಬೋದು ಅಂದ್ರೆ, ಅದ್ರ ಪಾತ್ ಆಫ್ ಮೂವ್ಮೆಂಟ್ ನ ಚೇಂಜ್ ಮಾಡ್ಬೋದು. ಸೊ ಅವಾಗ
ಫಾರ್ ಎಕ್ಸಾಂಪಲ್ ನಮ್ಮ ಭೂಮಿಗೆ ಯಾವ್ದಾದ್ರು ಫ್ಯೂಚರ್ ಅಲ್ಲಿ ಅಥವಾ ಭವಿಷ್ಯದಲ್ಲಿ ಯಾವ್ದಾದ್ರು ಐ ಮೀನ್ ಟು ಸೇ ಆಸ್ಟಿರಾಯ್ಡ್ ಬಂದು ಅಪ್ಪಳಿಸುತ್ತದೆ ಅಂತ ಗೊತ್ತಾದ್ರೆ ಸಿಮಿಲರ್ ಎಕ್ಸ್ಪೆರಿಮೆಂಟ್ ನ ಯೂಸ್ ಮಾಡಿ ಆ ಒಂದು ಆಸ್ಟಿರಾಯ್ಡ್ ಆರ್ಬಿಟ್ ಏನಿರುತ್ತಲ್ವಾ ಅದನ್ನ ಡಿ ಆರ್ಬಿಟ್ ಮಾಡಿದ್ರೆ ಅದು ಭೂಮಿಗೆ ಬಂದು ಅಪ್ಪಳಿಸುವುದನ್ನ ತಡೆಯಬಹುದು. ಸೊ ದಿಸ್ ಇಸ್ ವಾಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್. ಸೊ ಇದಕ್ಕೆ ಅವರು ಚೂಸ್ ಮಾಡ್ಕೊಂಡಿರೋದು ಡಿ ಮಾಸ್ ಅನ್ನೋ ಆಸ್ಟಿರಾಯ್ಡ್ ನ ಚೂಸ್ ಮಾಡ್ಕೊಂಡಿದ್ದಾರೆ. ಅದರ ಸುತ್ತು ಒಂದು ಡೈಮಾರ್ಫಸ್ ಅನ್ನೋ ಆಸ್ಟಿರಾಯ್ಡ್ ಸುತ್ತಾ ಇರುತ್ತೆ. ಸೊ ಇಲ್ಲಿ ವೈಟ್ ಲೈನ್ ಇದೆಯಲ್ವಾ, ಸೊ ದಿಸ್ ಇಸ್ ಇಟ್ಸ್ ಆಕ್ಚುಯಲ್ ಆರ್ಬಿಟ್. ಸೊ ಇದು ಅದರ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಕಕ್ಷೆ ಆಗಿರುತ್ತೆ. ಇವಾಗ ಏನ್ ಮಾಡ್ತಾರಂದ್ರೆ ಈ ಒಂದು ಆಸ್ಟಿರಾಯ್ಡ್ ನ ಡಾರ್ಟ್ ಅನ್ನೋ ಒಂದು ಸಬ್ಸ್ಟೆನ್ಸ್ ಇಂದ ಇಟ್ ಮಾಡ್ತಾರೆ. ನಾನು ಹೇಳ್ತೀನಿ ಏನ್ ಡಾರ್ಟ್ ಅನ್ನೋದನ್ನ ನೀವು ಕಂಪ್ಲೀಟ್ ಆಗಿ ಹೇಳ್ತೀನಿ. ಸೊ ಇದೊಂದು ಸ್ಪೇಸ್ ಕ್ರಾಫ್ಟ್ ಆಗಿರುತ್ತೆ. ಸೊ ಇದರ ಮುಖಾಂತರ ರಭಸದಿಂದ ಇದನ್ನ ಹಿಟ್ ಮಾಡ್ತಾರೆ. ಸೊ ಇದನ್ನ ಅಪ್ಪಳಿಸಿದಾಗ ಏನ್ ಮಾಡುತ್ತಂದ್ರೆ ಸೊ ಇದರ ರೆಗ್ಯುಲರ್ ಆರ್ಬಿಟ್ ಏನಿರುತ್ತೆ ಅದು ತಪ್ಪೋಗಿ ಇದು ಬ್ಲೂ ಕಲರ್ ಆರ್ಬಿಟ್ ಇದೆಯಲ್ವಾ, ಸೊ ಈ ಆರ್ಬಿಟ್ ಗೆ ಶಿಫ್ಟ್ ಆಗುತ್ತೆ. ಸೊ ಅವಾಗ ಅದರ ಮೂವ್ಮೆಂಟ್ ಆಗ್ಲಿ ಅದರ ಡೈರೆಕ್ಷನ್ ಆಗಿ ಚೇಂಜ್ ಆಗುತ್ತೆ. ಸೊ ದಿಸ್ ಇಸ್ ದಿ ಎಕ್ಸ್ಪೆರಿಮೆಂಟ್. ಸೊ ಈ ಎಕ್ಸ್ಪೆರಿಮೆಂಟ್ ಏನಾದ್ರೂ ಸಕ್ಸಸ್ಫುಲ್ ಆದ್ರೆ ಫ್ಯೂಚರ್ ಅಲ್ಲಿ ಯಾವುದೇ ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್ ಭೂಮಿಗೆ ಬಂದು ಅಪ್ಪಳಿಸುವುದನ್ನ ತಡೆಯಲಿಕ್ಕೆ ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ತಾ ಬರೋಣ. ಸ್ಪೇಸ್ ಕ್ರಾಫ್ಟ್ ದಟ್ ಮಸ್ಟ್ ಅಲ್ಟಿಮೇಟ್ಲಿ ಕ್ರಾಶ್ ಟು succeed was launched from California on a NASA mission to demonstrate the world's first planetary defense system. ಸೊ ನಾನು ಮುಂಚೆನೆ ಹೇಳ್ದಾಗೆ ಇದನ್ನ ನಾವು ಪ್ರಪಂಚದ ಮೊಟ್ಟ ಮೊದಲ ಪ್ಲಾನೆಟರಿ ಡಿಫೆನ್ಸ್ ಸಿಸ್ಟಮ್ ಅಂತ ಕರಿತೀವಿ. ಯಾಕಂದ್ರೆ ಮುಂದೆ ನಾವು ಫ್ಯೂಚರ್ ಅಲ್ಲಿ ಆಗ್ತಕ್ಕಂತ ಈ ಆಸ್ಟಿರಾಯ್ಡ್ ಹಿಟ್ಸ್ ನ ನಾವು ತಪ್ಪಿಸಬಹುದು. ಸೊ ದಿಸ್ ಇಸ್ ಡಿಸೈನ್ ಟು ಡಿಫ್ಲೆಕ್ಟ್ ಅನ್ ಆಸ್ಟಿರಾಯ್ಡ್ ಫ್ರಮ್ ದಿ ಪೊಟೆನ್ಶಿಯಲ್ ಡೂಮ್ಸ್ಡೇ ಕೊಲಿಷನ್ ವಿತ್ ದಿ ಅರ್ತ್. ಸೊ ಇವು ತುಂಬಾ ಪೊಟೆನ್ಶಿಯಲ್ ಇರುತ್ತೆ, ಅಂದ್ರೆ ತುಂಬಾ ಅಪಾಯಕಾರಿ ಇರುತ್ತೆ. ಸೊ ಅವುಗಳು ಬಂದು ಭೂಮಿಯನ್ನ ಅಪ್ಪಳಿಸುವುದನ್ನ ನಾವು ತಡಿಬಹುದು. ದಿ ಡಾರ್ಟ್, ಸೊ ಇದೇ ನಾನು ಸ್ಪೇಸ್ ಕ್ರಾಫ್ಟ್, ದಿಸ್ ಇಸ್ ದ ಸ್ಪೇಸ್ ಕ್ರಾಫ್ಟ್ ದಟ್ ಐ ವಾಸ್ ಟಾಕಿಂಗ್ ಅಬೌಟ್. ಡಾರ್ಟ್ ಅಂದ್ರೆ ಡಬಲ್ ಆಸ್ಟಿರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್ ಅಂತ ಕರಿತೀವಿ. ದಿಸ್ ಇಸ್ ಆಕ್ಚುಲಿ ಅ ಸ್ಪೇಸ್ ಕ್ರಾಫ್ಟ್ soared into sky from Vandenberg US Space Force Base about 150 miles northwest of Los Angeles, carried aboard a SpaceX owned Falcon 9 rocket. So Falcon 9 rocket ಮೂಲಕ ಸೊ ಇದು ಸ್ಪೇಸ್ ಎಕ್ಸ್ ನ ಮಾಲೀಕತ್ವದಲ್ಲಿರ್ತಕ್ಕಂಥ ಫಾಲ್ಕಾನ್ 9 ರಾಕೆಟ್ ನ ಮುಖಾಂತರ ಈ ಡಾರ್ಟ್ ಸ್ಪೇಸ್ ಕ್ರಾಫ್ಟ್ ನ ಲಾಂಚ್ ಮಾಡಿರ್ತಾರೆ. ಯಾರು? ನಾಸಾದವರು. ದಿ ಡಾರ್ಟ್ ಪೇಲೋಡ್ ಅಬೌಟ್ ದ ಸೈಜ್ ಆಫ್ ದಿ ವೆಂಡಿಂಗ್ ಮಿಷನ್. ಸೊ ಈ ಡಾರ್ಟ್ ಪೇಲೋಡ್ ಇದೆಯಲ್ವಾ, ಇದು ಒಂದು ವೆಂಡಿಂಗ್ ಮಿಷನ್ ಸೈಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಕಾಫಿ ವೆಂಡಿಂಗ್ ಅಥವಾ ಸ್ನಾಕ್ ವೆಂಡಿಂಗ್ ಮಿಷನ್ ನೋಡಿರ್ಬೋದು. ಕೈಂಡ್ ಆಫ್ ಒಂದು ಫ್ರಿಡ್ಜ್ ಇರುತ್ತಲ್ವಾ, ಅದರ ಗಾತ್ರ ಇರುತ್ತೆ, ಅಷ್ಟೇ ಸೈಜ್ ಇರುತ್ತೆ. ವಾಸ್ ರಿಲೀಸ್ ಫ್ರಮ್ ದಿ ಬೂಸ್ಟರ್ a few minutes after the launch to begin a 10-month journey into space, some 6.8 million miles, that is equal to 11 million kilometers from the earth. ಅಂದ್ರೆ ಇದರ ಜರ್ನಿ ಎಷ್ಟಿರುತ್ತೆ ಅಂದ್ರೆ 10 months ವರೆಗೂ ಇದು ಜರ್ನಿ ಇರುತ್ತೆ. and it reaches travel 6.8 million miles, 6.8 million miles ನ ಫ್ರಮ್ ಅರ್ತ್ ಇದು ಟ್ರಾವೆಲ್ ಮಾಡುತ್ತೆ. ದಿ ಮಿಷನ್ಸ್ ಫಿನಾಲೆ ವಿಲ್ ಟೆಸ್ಟ್ ಸ್ಪೇಸ್ ಕ್ರಾಫ್ಟ್ಸ್ ಎಬಿಲಿಟಿ ಟು ಆಲ್ಟರ್ ಅನ್ ಆಸ್ಟಿರಾಯ್ಡ್ಸ್ ಟ್ರಾಜೆಕ್ಟರಿ. ಸೊ ಇದರ ಫೈನಲ್ ಒಂದು ವರ್ಕ್ ಏನಂದ್ರೆ ಈ ಆಸ್ಟಿರಾಯ್ಡ್ ಏನಿರುತ್ತೆ ಅದರ ಟ್ರಾಜೆಕ್ಟರಿ ಅಂದ್ರೆ ಅದರ ಪಾತ್ ಏನಿರುತ್ತೆ, ಅದರ ಕಕ್ಷೆ ಏನಿರುತ್ತೆ ಅದನ್ನ ಡಿಸ್ಟರ್ಬ್ ಮಾಡಬೇಕು ವಿತ್ ಶಿಯರ್ ಕೈನೆಟಿಕ್ ಫೋರ್ಸ್. ಕೈನೆಟಿಕ್ ಫೋರ್ಸ್ ಅಂದ್ರೆ ಅದರ ವೇಗದ ಮುಖಾಂತರ ಈ ಒಂದು ಟ್ರಾಜೆಕ್ಟರಿನ ಅದು ಆಲ್ಟರ್ ಮಾಡಬೇಕು. ಫ್ಲೈಯಿಂಗ್ into at high speed to nudge the space boulder ಆಫ್ ಕೋರ್ಸ್ ಜಸ್ಟ್ ಎನಫ್ ಟು ಕೀಪ್ ಅವರ್ ಪ್ಲಾನೆಟ್ ಔಟ್ ಆಫ್ ಆರ್ಮ್ಸ್ ವೇ. ಸೊ ನಾನು ಮುಂಚೆನೆ ಹೇಳಿದಾಗೆ ಇದೇನಾದ್ರೂ ಸಕ್ಸಸ್ಫುಲ್ ಆದ್ರೆ ಸೊ ಫ್ಯೂಚರ್ ಅಲ್ಲಿ ನಾವು ಭೂಮಿಗೆ ಆಗ್ತಕ್ಕಂತ ಅಪಘಾತಗಳನ್ನ ತಪ್ಪಿಸಬಹುದಾಗುತ್ತೆ. ದಿ ಆಸ್ಟಿರಾಯ್ಡ್ ದಟ್ ಡಾರ್ಟ್ ಈಸ್ ಏಮಿಂಗ್ ಫಾರ್ ಪೋಸಸ್ ನೋ ಆಕ್ಚುಯಲ್ ಥ್ರೆಟ್ ಅಂಡ್ ಈಸ್ ಟೈನಿ ಕಂಪೇರ್ಡ್ ವಿತ್ ದಿ ಕ್ಯಾಟಾಕ್ಲಿಸ್ಮಿಕ್ ಚಿಕ್ಸುಲಬ್ ಅಂತ ಹೇಳ್ತೀವಿ, ದಟ್ ವಾಸ್ ಸ್ಟಕ್ ಅರ್ತ್ ಸಮ್ 66 million years ago, leading to extinction of dinosaur. ಸೊ 66 ಮಿಲಿಯನ್ ವರ್ಷಗಳ ಹಿಂದೆ ಕ್ಯಾಟಾಕ್ಲಿಸ್ಮಿಕ್ ಮತ್ತೆ ಚಿಕ್ಸುಲಬ್ ಅನ್ನೋ ಒಂದು ಆಬ್ಜೆಕ್ಟ್ ಏನಿರುತ್ತೆ ಅದು ಭೂಮಿಯನ್ನ ಅಪ್ಪಳಿಸಿರುತ್ತೆ. ಯಾವಾಗ? 66 ಮಿಲಿಯನ್ ವರ್ಷಗಳ ಹಿಂದೆ. ಇದು ಯಾವಾಗ ಅಪ್ಪಳಿಸ್ತೋ ಅವಾಗ ಏನಾಗಿತ್ತಂದ್ರೆ ಇಟ್ ಈಸ್ ಬಿಲೀವ್ ಟು ಬಿ ಒನ್ ಆಫ್ ದಿ ರೀಸನ್ಸ್ ವೈ ಡೈನೋಸಾರ್ಸ್ ಆರ್ ಎಕ್ಸ್ಟಿಂಕ್ಟ್. ಸೊ ಈ ಡೈನೋಸಾರ್ಗಳು ನಶಿಸಿ ಹೋಗ್ಲಿಕ್ಕೆ ಇದು ಒಂದು ಕಾರಣ ಅಂತ ಹೇಳ್ತಾರೆ. ಬಟ್ ಈ ಏನ್ ಗಾತ್ರ ಇದೆಯೋ ಈ ಕ್ಯಾಟಿಕ್ಲಿಸ್ಮಿಕ್ ಚಿಕ್ಸುಲಬ್ ಏನಿದೆಯೋ ಅದು ಅಷ್ಟು ಗಾತ್ರ ಇಲ್ಲ. ಯಾವುದು? ಡಾರ್ಟ್ ಅಷ್ಟು ಗಾತ್ರ ಇಲ್ಲ, ಇದು ತುಂಬಾ ಟೈನಿ ಇದೆ ಅಂದ್ರೆ ತುಂಬಾ ಚಿಕ್ಕದಾಗಿರುತ್ತೆ. ಡಾರ್ಟ್ಸ್ ಟಾರ್ಗೆಟ್ ಇಸ್ ಅನ್ ಆಸ್ಟಿರಾಯ್ಡ್ ಮೂನ್ಲೆಟ್
the size of the football stadium that orbits chunk of dart. So ಇದು ನಾವು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥ ಒಂದು ಆಸ್ಟಿರಾಯ್ಡ್ ಏನಿದೆ ಅದು ಫುಟ್ಬಾಲ್ ಕ್ರೀಡಾಂಗಣ ಇದೆಯಲ್ವಾ, ಸೊ ಅಷ್ಟು ಗಾತ್ರ ಇರುತ್ತೆ. ಸೊ ದಿ ಡಾಟ್ ಫುಲ್ ಫಾರ್ಮ್ ಏನು ಅಂದ್ರೆ ಡಬಲ್ ಆಸ್ಟಿರಾಯ್ಡ್ ರಿಡೈರೆಕ್ಷನ್ ಟೆಸ್ಟ್ chose the Didymos system because its relatively proximity to earth. So ಅವರು ನಾಸಾದವರು ಚೂಸ್ ಮಾಡಿರೋದು ಡಿಡಿಮೋಸ್ ಆಸ್ಟಿರಾಯ್ಡ್ ಅಂತ. ಕಾರಣ ಏನಂದ್ರೆ ಇದು ಭೂಮಿಗೆ ಸಮೀಪವಾಗಿದೆ, ಸೊ ಅದರಿಂದ ಆಪರೇಷನ್ಸ್ ಅಥವಾ ಅದರ ಜರ್ನಿ ಏನಿರುತ್ತೆ ಅದು ಪ್ರಾಕ್ಸಿಮಿಟಿ ಇರುತ್ತೆ. ದ ಪ್ಲಾನ್ ಇಸ್ ಟು ಫ್ಲೈ ದ ಡಾಟ್ ಸ್ಪೇಸ್ ಕ್ರಾಫ್ಟ್ ಡೈರೆಕ್ಟ್ಲಿ ಇನ್ ಟು ದ ಮೂನ್ಲೆಟ್ ಕಾಲ್ಡ್ ಡೈಮಾರ್ಫಸ್. ಆ ಮೂನ್ಲೆಟ್ ನ ನಾವು ಡೈಮಾರ್ಫಸ್ ಅಂತ ಕರಿತೀವಿ. ಸೊ ಈ ಡಾಟ್ ನ ನೇರವಾಗಿ ಡೈಮಾರ್ಫಸ್ ಗೆ ಕಳಿಸ್ತಾರೆ at 24,000 km per hour. ಸೊ ಅದರ ಸ್ಪೀಡ್ ಎಷ್ಟು ಅಂದ್ರೆ 24,000 km per hour ಇರುತ್ತೆ. bumping it hard enough to shift its orbital track around the larger asteroid. ಸೊ ಅದು ಸ್ಪೀಡ್ ಏನಿರುತ್ತೋ ಆ ಸ್ಪೀಡ್ 24,000 km per hour ಅಲ್ಲಿ ಆ ಒಂದು ಆಸ್ಟಿರಾಯ್ಡ್ ನ ಹಿಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದರ ಆರ್ಬಿಟ್ ಡಿ ಆರ್ಬಿಟ್ ಆಗುತ್ತೆ. ಸೊ ದಿಸ್ ಇಸ್ ದಿ ಡಯಾಗ್ರಾಮ್ ಒನ್ಸ್ ಅಗೇನ್. ಸೊ ದಿಸ್ ಇಸ್ ದಿ ಡಿಡಿಮೋಸ್ asteroid they have chosen and they are going to send DART. ಸೊ ಇದರ weight 610 kg ಇರುತ್ತೆ. ಕ್ರಾಶಿಂಗ್ ಸ್ಪೀಡ್ ನಾ ಮುಂಚೆನೆ ಹೇಳಿದಾಗೆ 24,000 km per hour ಇರುತ್ತೆ. ಡೈಮೆನ್ಷನ್ ಬಂದು 1.2 into 1.3 into 1.3 meters ಇರುತ್ತೆ. 8.5 ವಿತ್ ಸೋಲಾರ್ ಪ್ಯಾನಲ್ ಇರುತ್ತೆ. ಅದಾದ್ಮೇಲೆ ಇದರಲ್ಲಿ ಆನ್ ಬೋರ್ಡ್ ಕ್ಯಾಮ್ರಾ ಕೂಡ ಇರುತ್ತೆ. ಆ ಆನ್ ಬೋರ್ಡ್ ಕ್ಯಾಮ್ರಾನ ನಾವು ಲೀಸಿಯಾ ಕ್ಯೂಬ್ ಅಂತ ಕರಿತೀವಿ. ಸೊ ಅದು ಇನ್ನೇನು ಹಿಟ್ ಮಾಡೋ ಸ್ವಲ್ಪ ಸಮಯದ ಮುಂಚೆ ಅದೇನಾಗುತ್ತೆ ಅಂದ್ರೆ ಸಪರೇಟ್ ಆಗುತ್ತೆ. ಸೊ ಸಪರೇಟ್ ಆಗಿ ಸೊ ಅಲ್ಲಿ ಏನೇನು ಆಕ್ಟಿವಿಟೀಸ್ ನಡೆಯುತ್ತೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಆ ಡೇಟಾನ ಮತ್ತೆ ಸ್ಪೇಸ್ ಸ್ಟೇಷನ್ಗೆ ಕಳಿಸ್ತಾ ಇರುತ್ತೆ. ಸೊ ಈ ಒಂದು ಡೈಮಾರ್ಫಸ್ ಏನಿದೆ ಇದನ್ನ ಡಾಟ್ ಮುಖಾಂತರ ಹಿಟ್ ಮಾಡಿಸಲಾಗುತ್ತೆ. ಸೊ ಈ ಒಂದು ಸ್ಪೇಸ್ ಕ್ರಾಫ್ಟ್ ಮುಖಾಂತರ ಹಿಟ್ ಮಾಡಿಸಲಾಗುತ್ತೆ. ಸೊ ಇದು ಹಿಟ್ ಆದಾಗ ಇದರ ರೆಗ್ಯುಲರ್ ಆರ್ಬಿಟ್ ಏನಿರುತ್ತೋ ಅದು ತಪ್ಪಿಸಿ ಇದು ಬೇರೆ ಆರ್ಬಿಟ್ ಅಲ್ಲಿ ಸುತ್ತಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದರಿಂದ ಇದರ ಡೈರೆಕ್ಷನ್ ನಾವು ಚೇಂಜ್ ಮಾಡಬಹುದು. ಸೊ ದಿಸ್ ಕುಡ್ ಬಿ ಒನ್ ಆಫ್ ದಿ ಬೆನಿಫಿಷಿಯಲ್ ಥಿಂಗ್ಸ್ ಆರ್ ಅಡ್ವಾಂಟೇಜಸ್ ಇನ್ ಫ್ಯೂಚರ್ ಟು ಅವಾಯ್ಡ್ any bad incidences on earth. So with this, let's go to the 8th article. Eggs to be provided with a midday meal in 7th North Karnataka districts. So taking a note of the rise in the number of children who are malnourished and anemic in North Karnataka. So North Karnatakaದಲ್ಲಿ ಈ ಕುಪೋಷಣೆ ಮತ್ತೆ ಈ ರಕ್ತಹೀನತೆಯಿಂದ ಬಳಲ್ತಾ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ದಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಹ್ಯಾಸ್ ಡಿಸೈಡೆಡ್ ಟು ಪ್ರೊವೈಡ್ eggs to students in government and aided schools in 7 districts from December. ಸೊ ಡಿಸೆಂಬರ್ ಇಂದ ನಾರ್ತ್ ಕರ್ನಾಟಕದಲ್ಲಿ ಬರ್ತಕ್ಕಂಥ 7 ಜಿಲ್ಲೆಗಳಲ್ಲಿ ಮಿಡ್ ಡೇ ಮೀಲ್ಸ್ ಜೊತೆ ಎಗ್ಸ್ ನ ಕೊಡ್ಲಿಕ್ಕೆ ಡಿಸೈಡ್ ಮಾಡಿರ್ತಾರೆ. ಹಾಗಿದ್ರೆ ಯಾವ ಯಾವ ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಬೀದರ್, ರಾಯಚೂರ್, ಕಲಬುರ್ಗಿ, ಯಾದಗಿರ್, ಕೊಪ್ಪಲ್, ಬೆಳ್ಳಾರಿ, ವಿಜಯಪುರ. ಸ್ಟೂಡೆಂಟ್ಸ್ ವುಡ್ ಬಿ ಪ್ರೊವೈಡೆಡ್ ವಿತ್ ಬನಾನಾ. ಸೊ ಅವ್ರಿಗೆ ಬನಾನಾ ಕೊಡ್ಲಾಗುತ್ತೆ ಇಫ್ ದೇ ಡೋಂಟ್ ಕನ್ಸ್ಯೂಮ್ ಎಗ್ಸ್. ಓಕೆ, ಸೊ ನೆಕ್ಸ್ಟ್ ಇಸ್ ಎಗ್ಸ್ ಅಂಡ್ ಬನಾನಾ will have to be supplied to students 12 times a month. So 1 month ಅಲ್ಲಿ 12 ಸಾರಿ ಎಗ್ಸ್ ಅಥವಾ ಬನಾನಾ ಕೊಡ್ಲಾಗುತ್ತೆ. ಅಂಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಏನಿರುತ್ತೆ ಅವರೇ ಡಿಸೈಡ್ ಮಾಡ್ಬೋದು. ಸೊ ಯಾವತ್ತು ಎಗ್ಸ್ ಕೊಡ್ಬೇಕು ಅಂತ ಅವರೇ ಡಿಸೈಡ್ ಮಾಡ್ಬೋದಾಗುತ್ತೆ. ಓಕೆ, ಸೊ ದ ಮ್ಯಾನೇಜ್ಮೆಂಟ್ ಕ್ಯಾನ್ ಡಿಸೈಡ್. ಸೊ ಯಾವತ್ತು ಅವರು ಎಗ್ ಮತ್ತೆ ಬನಾನಾ ಕೊಡ್ಬೇಕು ಅಂತ ಮ್ಯಾನೇಜ್ಮೆಂಟ್ ನಿರ್ಧಾರ ಮಾಡ್ಬೋದು. ಸೊ ಇದಕ್ಕೆ ಸರ್ಕಾರ ಯಾವುದೇ ಇಂಟರ್ವೆನ್ಷನ್ ಇರೋದಿಲ್ಲ. ಸ್ಟೂಡೆಂಟ್ಸ್ ಆರ್ ಲೈಕ್ಲಿ ಟು ಬಿ ಗಿವನ್ ಎಗ್ಸ್ ಥ್ರೈಸ್ ಎ ವೀಕ್. ಸೊ ಒಂದು ವಾರದಲ್ಲಿ 3 ಸಾರಿ ಎಗ್ಸ್ ಕೊಡ್ಲಾಗುತ್ತೆ. ಸೊ ಸ್ಕೂಲ್ಸ್ ವಿಲ್ ಬಿ ಗಿವನ್ 6 ಪರ್ ಚೈಲ್ಡ್ 12 ಟೈಮ್ಸ್ ಅ ಮಂತ್. ಸೊ ಒಂದು ತಿಂಗಳಲ್ಲಿ 12 ಟೈಮ್ಸ್ ಅಲ್ಲಿ ಸೊ 1 ಸಾರಿಗೆ 6 ಪರ್ ಚೈಲ್ಡ್, ಒಂದು ಮಗುಗೆ 6 ರೂಪಾಯಿ ಕೊಡ್ತಾರೆ. ಸೊ ಅದರಿಂದ ದೇ ಆರ್ ಸಪೋಸ್ ಟು ಸಪ್ಲೈ ದಿ ಎಗ್ಸ್. However, many public health experts have said that providing eggs merely thrice a week may not help in reducing malnutrition. So ಈ ಒಂದು ನ್ಯೂಟ್ರಿಷನಲ್ ಎಕ್ಸ್ಪರ್ಟ್ಸ್ ಪ್ರಕಾರ ವಾರಕ್ಕೆ ಒಂದು ವೀಕ್ ಅಲ್ಲಿ ಬರೀ 3 ದಿವಸ ಎಗ್ ಕೊಡೋದ್ರಿಂದ ಈ ಮಾಲ್ ನ್ಯೂಟ್ರಿಷನ್ ನ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. malnourished children need to get protein at least 5 to 6 times a week. ಸೊ ಒಂದು ವಾರದಲ್ಲಿ 5 ರಿಂದ 6 ಸರಿ ಪ್ರೋಟೀನ್ಸ್ ನ ಕೊಡ್ಬೇಕಾಗುತ್ತೆ. ಸೊ ದಟ್ ದೇರ್ ಇಸ್ ಇಂಪ್ರೂವ್ಮೆಂಟ್ ಇನ್ ದೇರ್ ಹೆಲ್ತ್. ಅವರ ಆರೋಗ್ಯದಲ್ಲಿ ಇಂಪ್ರೂವ್ ಆಗಬೇಕಾದ್ರೆ ಸೊ 5 to 6 times ಪ್ರೋಟೀನ್ಸ್ ನ ಕೊಡ್ಬೇಕಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಲಾಸ್ಟ್ ಸೆಗ್ಮೆಂಟ್, InQUEST ಚಾಲೆಂಜ್ ನಂಬರ್ 15. Question number 1. What is the classification of Ganges River dolphin as per IUCN? So IUCN ಪ್ರಕಾರ ಈ ಗ್ಯಾಂಜಸ್ ರಿವರ್ ಡಾಲ್ಫಿನ್ ಯಾವ ಕ್ಯಾಟಗರಿಗೆ ಬರುತ್ತೆ? ಯು ಕ್ಯಾನ್ ಜಸ್ಟ್ ಲುಕ್ at the options and give me the answer. So which country's army chief was conferred the honorary rank of General of Indian Army recently? ಇತ್ತೀಚೆಗೆ ಸೊ ಭಾರತದ ಜನರಲ್ ಆಫ್ ಇಂಡಿಯನ್ ಆರ್ಮಿ ಹಾನರರಿ ರ್ಯಾಂಕ್ ನ ಯಾವ ದೇಶದ ಆರ್ಮಿ ಚೀಫ್ ಗೆ ಕೊಟ್ಟಿರ್ತಾರೆ? ಸೊ ಡೆವಿನ್ಸಿ is a mission which is
which space agency to explore planet Venus na explore ಮಾಡಲಿಕ್ಕೆ ಸೊ ಡಾವಿನ್ಸಿ ಅನ್ನೋ ಒಂದು ಮಿಷನ್ ಲಾಂಚ್ ಮಾಡಿರ್ತಾರೆ. ಇದು ಯಾವ ಕಂಟ್ರಿಗೆ ಸೇರಿರ್ತಕ್ಕಂಥ ಅಥವಾ ಯಾವ ಸ್ಪೇಸ್ ಏಜೆನ್ಸಿಗೆ ಸೇರಿರುತ್ತೆ. ವಿಚ್ ಇಂಡಿಯನ್ ಪ್ಲೇಸ್ ಹ್ಯಾಸ್ ಬೀನ್ ಅವಾರ್ಡೆಡ್ ದಿ ಬೆಸ್ಟ್ ವರ್ಲ್ಡ್ tourism village by UN World Tourism Organization. So UN World Tourism Organization ಪ್ರಕಾರ ಸೊ ಯಾವ ಹಳ್ಳಿಯನ್ನ ಬೆಸ್ಟ್ ವರ್ಲ್ಡ್ ಟೂರಿಸಂ ವಿಲೇಜ್ ಆಗಿ ಡಿಕ್ಲೇರ್ ಮಾಡಿರ್ತಾರೆ. ಸೊ ಯು ಮೇ answer the questions in comments. So thanks for watching. So nimge ene doubts idrunu you may put in comments box. We will try to reply to your queries. Thanks for watching. Namaskara.